1 ಅವರ್ 2 ಅವರ್ ಬಿಟ್ಟು ಆಮೇಲೆ ತಗೋಬೇಕು ಕ್ಲಾಸು. 7-8 ವರ್ಷ ಆದ್ಮೇಲೆ ಮತ್ತೆ ಸಾರ್ ತಿಂತಾ ಇದೀನಿ ಫ್ರೆಂಡ್ಸ್. ಇಷ್ಟೊಂದು ನಿಂಬೆ ತಂದೈತೆ, ಉಪ್ಪಿನಕಾಯಿ ಹಾಕ್ಬೇಕು. ಇದು ನಾನು ಎತ್ಕೋತಾ ಇದೀನಿ, ಇದು ಮುಟ್ಟಿದ್ರೆ ಯುದ್ಧಗಳೇ ಆಗ್ತವೆ ಹೇಳ್ತಾ ಇದೀನಿ ಈಗಲೇ. ಸಿಸಿ ಕ್ಯಾಮ್ರಾ ಇಟ್ಬಿಟ್ರೆ ಬಂಡವಾಳ ಎಲ್ಲ ಬೈಲಾಗ್ಬಿಡ್ತೈತೆ. ಖತಮ್. ಅದಕ್ಕೆ ಕೆರಂಗಿರ್ ತರ ಕಾಣಿಸ್ತೈತೆ, ಬಾಣ ಅಂತ ಹೇಳ್ದಂಗ ಆಡ್ತೈತೆ ಫ್ರೆಂಡ್ಸ್. ಶಿವ ನಿನ್ಗಿದು ಬೇಕಿತ್ತ ಮಗನೇ. ಇರೋ ಕಲರ್ ಮಾಡಿಸ್ತೀನಿ. ನೀನೇನ್ ರೌಡಿ ಅನ್ಕೊಂಡಿದ್ಯಾ? ಇದು ಕಾರ್ತಿಕ್ ಮಾಸ ನೆನ್ಪಿರ್ಲಿ. ತಾಮು ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು ಪ್ಲೀಸ್. ತಂತೆಗೆ ಶರ್ಟ್ ಸಿಕ್ಕಾಕೋತೈತೆ, ಅಲ್ಲೇ ಲಾಕ್ ಆಗ್ಬಿಡ್ತಿ. ಆಮೇಲೆ ಆದಿಮಾನ ಒಂಥರ ಇರೋದೇ ಬೆಸ್ಟ್. ಬೇಡ ಮದ್ವೆ ಅಂತ ಹೇಳ್ದೆ, ಕೇಳಿಲ್ಲ. ಈಗ ದೂರ ಬಾಗ್ಲಾಗೈತೆ ಜೀವನ. ಐ ಕಾಂಟ್ ವೇಕ್ ಅಪ್ ಅಂಡ್ ಐ ಕಾಂಟ್ ಗೋಯಿಂಗ್ ಕಿಚನ್. ಒಂಚೂರು ಅಲ್ಲಾಡ್ಲಿಲ್ಲ, ಒಂದಿನ ಕೆಮ್ಮಿಲ್ಲ, ಸೀನ್ ಇಲ್ಲ. ಸ್ವಲ್ಪ ಬೆಣ್ಣೆ ಕೊತ್ತಂಬರಿ ಸೊಪ್ಪು ಹಾಕೊಂಡೆ. ಚಪಾತಿ ಮಾಡೋಣ ಅಂದ್ರೆ ಪೂರಿ ಆಗ್ತೈತೆ, ಪರೋಟ ಮಾಡೋಣ ಅಂದ್ರೆ ಚಪಾತಿ ಆಗ್ತೈತೆ. ನೀವು ಮಾಡೋದು ಪರೋಟ ತರ ಮಾಡ್ತೀರಾ, ಈ ತರ ಮ್ಯಾಪ್ ತರ ಮಾಡ್ತೀರಾ ನೀವು. ನನ್ ಬಾಯಿಗೆ ಹೊಸಿ ಹಾಕಪ್ಪಿ ಟೇಸ್ಟ್ ತರ ನೋಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಿ? ನಾನಂತೂ ನಿದ್ದೆ ಇಲ್ದಿರಾ ತೂಗಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಟೈಮ್ ಬಂದು 8 ಗಂಟೆ ಆಯ್ತು. ಶಿವ ಇನ್ನೊಂದು ಅರ್ಧ ಅವರು, ಮುಕ್ಕಾಲ್ ಅವರು, ಇಲ್ಲ 1 ಅವರ್, 9 ಗಂಟೆ ಒಳಗಡೆ ಇಲ್ಲಿ ಇರ್ತೈತೆ. ಪಾಪ ಬೆಳಗಿನ ಜಾವನೇ ಬರ್ತೈತೆ. ಈ ಚಳಿಲಿ ಹೆಂಗ್ ಬರ್ತೈತೆ ಏನೋ ಪಾಪ. ರಾತ್ರಿ ಎಲ್ಲ ನಿದ್ದೆ ಇಲ್ಲ ಫ್ರೆಂಡ್ಸ್, ಸ್ವಲ್ಪ ಬೈಕೆ. ಹಾಗಾಗಿ 4 ಗಂಟೆಲಿ ತಾನೇ ಮಲ್ಕೊಂಡೆ. ನನ್ನ ಮಲ್ಲಿಗೆ 10 ನಿಮಿಷಕ್ಕೆ ಫೋನ್ ಮಾಡೈತೆ ಬರ್ತಾ ಇದ್ದೀನಿ ಅಂತ. ಅದಕ್ಕೆ ಎದ್ದು ಮನೆ ಬಾಗ್ಲೆಲ್ಲ ಕ್ಲೀನ್ ಮಾಡ್ಕೊಂಡೆ. ಈಗ ಪೂಜೆಯಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಗುಡ್ ಮಾರ್ನಿಂಗ್ ಟಾಮ್. ಶಿವ ಬರೋಷ್ಟರಲ್ಲಿ ಪೂಜೆ ಮುಗಿಸ್ಕೊಬಿಟ್ರೆ ಮುಗೀತು ಕೆಲಸ. ಆಮೇಲೆ ಆರಾಮಾಗಿ ನಿದ್ದೆ ಮಾಡೋದೇನೆ. ನಿಜ ಫ್ರೆಂಡ್ಸ್, ನನಗೆ 1 ನೈಟ್ ನಿದ್ದೆ ಕೆಟ್ಟರೆ 1 ಡೇ 1 ನೈಟು 2 ದಿನ ನಿದ್ದೆ ಮಾಡಬೇಕು. ಹಂಗಾಗ್ತೈತಿ, ಇಲ್ಲಾಂದರೆ ತಲೆ ಹಿಡ್ಕೊಬಿಡ್ತೈತೆ. ನಿಜ ಕಷ್ಟ ಫ್ರೆಂಡ್ಸ್, ಮನೇಲಿ ಗಂಡು ಮಕ್ಳು ಇಲ್ಲ ಅಂದರೆ ನಿದ್ದೆನೇ ಬಂದಿಲ್ಲ. ರಾತ್ರಿ ಎಲ್ಲ ಭಯ ಅಂತಲ್ಲ ಫ್ರೆಂಡ್ಸ್, ಒಂಥರ ಯಾಕೆ ಬಿಲ್ಡಪ್ ತಗೋಬೇಕು, ಭಯನೇ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ನಾನು ಬೇಗ ರೆಡಿ ಆಗಿಬಿಟ್ಟು ಪೂಜೆ ಮಾಡ್ಬಿಡ್ತೀನಿ ಬರೋಷ್ಟರಲ್ಲಿ. ಆವಾಗ ಮೈಂಡ್ ಫ್ರೆಶ್ ಆಗಿರ್ತೈತೆ, ಜಗಳ ಏನೂ ಬರಲ್ಲ. ಹಂಗಾಗಿ ಜಗಳ ಮಾಡಕ್ಕೆ ಹೋಗಲ್ಲ. ಮತ್ತು ಇನ್ನೊಂದು ಫ್ರೆಂಡ್ಸ್, ಯಾವ್ದಾರು ಗಂಡು ಮಕ್ಕಳು ಇವತ್ತು ಬರ್ತೀನಿ ಅಂತ ನಾಳೆ ಬರೋದಿಲ್ಲ, ಲೇಟಾಗಿ ಬರೋದು ಮಾಡಿದ್ರೆ ಜಗಳ ಮಾಡಿಬಿಟ್ರೆ ಅವ್ರು ನೆಕ್ಸ್ಟ್ ದಿನನೂ ಅದನ್ನೇ ಮಾಡ್ತಾರೆ. ಪ್ರೀತಿಯಿಂದ ಮಾತಾಡಿಸ್ಕೊಂಡು 1 ಅವರ್ 2 ಅವರ್ ಬಿಟ್ಟು ಆಮೇಲೆ ತಗೋಬೇಕು ಕ್ಲಾಸು. ಊಟ ತಿಂಡಿ ಕಾಫಿ ತಿಂಡಿ ಎಲ್ಲ ಕೊಟ್ಟುಬಿಟ್ಟು ಆಮೇಲೆ ಕ್ಲಾಸ್ ತಗೊಳ್ಳೋಣ ಅಂತ ಅಷ್ಟೇ. ಟಾಮ್, ರಾತ್ರಿ ಎಲ್ಲ ನನಗೆ ಸಪೋರ್ಟಿವ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಟಾಮ್. ನಿನ್ನ ಈ ಋಣ ನಾನು ಯಾವತ್ತೂ ಮರೆಯಲಾರೆ. ನಿನ್ನ ಬೆಲೆ ಇವತ್ತು ಗೊತ್ತಾಯ್ತು ನನಗೆ. ಸಾರಿ, ರಾತ್ರಿನೇ ಗೊತ್ತಾಯ್ತು. ಟಾಮ್, ಯಾರೋ ಬಂದವ್ರು ನೋಡ್ಕೊಂಡು ಬರೋಗಿ ಹೋಗಿ. ರಿಲ್ಯಾಕ್ಸ್. ಟಾಮ್ ತುಂಬಾ ಸಪೋರ್ಟ್ ಮಾಡ್ದ ಫ್ರೆಂಡ್ಸ್ ರಾತ್ರಿ. ಹಂಗಂದ್ರೆ ಅವನು ಧೈರ್ಯ ಹೇಳಲಿಲ್ಲ, ನಾನಿದ್ದೀನಿ ಅಂತ ಒಂದು ಆಗಾಗ ಬೊಗಳ್ತಾ ಇದ್ದ. ಓಕೆ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್. ಹೊಸ ಇಯರಿಂಗು ನನಗೆ ಚೆನ್ನಾಗಿ ಕಾಣಿಸ್ತಿತ್ತ ಇಲ್ಲ ಅಂತ ಒಂದೇ ಟೆನ್ಷನ್ ಆಗಿತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಇದನ್ನ ಜಾಸ್ತಿ ಹೊತ್ತು ಹಾಕೊಂಡ್ರೆ ಕಿವಿ ಹಿಗ್ಬಿಡ್ತೈತೆ. ಅದಕ್ಕೆ ನಾನು ಒಂದು ಸ್ವಲ್ಪ ದೊಡ್ಡ ಇಯರಿಂಗ್ಸ್ ಹಾಕೊಳ್ಳಲ್ಲ, ಅದ್ರ ಲುಕ್ಕಿಂಗ್ ಚೆನ್ನಾಗಿ ಕಾಣಿಸ್ತೈತೆ. ಡೈಲಿ ಹಾಕೊಂಡ್ರೆ ಕಿವಿ ಹಿಗ್ತೈತೆ, ಈ ಥರ ಅಪರೂಪಕ್ಕೆ ಹಾಕೊಂಡ್ರೆ ಏನಾಗಲ್ಲ ಅನಿಸ್ತೈತೆ. ಅಂದರೆ ನನಗೊಂದು ಆಸೆ ಫ್ರೆಂಡ್ಸ್, ನಾನು ಅಜ್ಜಿ ಆದ್ರೂ, ನನಗೊಂದು 90 ವರ್ಷ ಆದ್ರೂ ನಾನು ಓಲೆ ಹಾಕ್ಕೋಬೇಕು. ಅದಕ್ಕೆ ಕಿವಿ ಹಿಗ್ಬಾರ್ದು. ಒಳ್ಳೆ ಓಲೆ ಹಾಕ್ಕೊಂಡು ಗುಂಡು ದಪ್ಪ ಓಲೆ ಹಾಕೊಂಡು ಒಂದು ಕಡೆ ಮೂಲೆಯಲ್ಲಿ ಚೆನ್ನಾಗಿ ಕುತ್ಕೋಬೇಕು ಅಂತ ನನ್ನ ಆಸೆ. ಕಿವಿ ಹಿಗ್ಗೋಗಿ ಇದೆಲ್ಲ ಓಪನ್ ಆಗ್ಬಿಟ್ಟು ಓಲೆ ಎಳ್ದಿರ ಕುತ್ಕೊಳಕ್ಕಾಗ್ತೈತೆ ಫ್ರೆಂಡ್ಸ್. ಆವಾಗಲೂ ಸಹ ನನಗೆ ರೀಲ್ಸ್ ಹುಚ್ಚಿದ್ರೆ ಅದಕ್ಕೆ ಚೆನ್ನಾಗಿ ಕಾಣಿಸ್ತೈತೆ. ಫಸ್ಟ್ ಟೈಮ್ ಲೈಫಲ್ಲೇ ಈ ಥರ ರಿಂಗು ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ರಿಂಗ್ ಓಲೆ ಚೆನ್ನಾಗಿ ಕಾಣಿಸ್ತೈತೆ. ಟಾಮ್, ಹೌ ಇಸ್ ಇಟ್ ಯಾ? ಯಾರು ಇವರೆಲ್ಲ? ಇಲ್ಲೇನೋ ನನ್ನ ಕೆಣಕಿದ್ರೆ ಇನ್ನು ಮನೆ ಬಿಟ್ಟೆ ಹೋಗ್ಬಿಡ್ತಾರೆ. ಹೋಗ್ಲಿ ಬಿಡಿ ಫ್ರೆಂಡ್ಸ್, ಅವ್ನ ಕೆಣಕೋದ್ ಬೇಡ. ಶಿವ ಹತ್ರ ತುಂಬ ಕ್ಲೋಸ್ ಅವನು, ನನ್ನ ಹತ್ರ ಕ್ಲೋಸ್ ಆಗಿರಲ್ಲ. ಜಾಸ್ತಿ ಅವನಿಗೆ ಹಿಂಸೆ ಕೊಡ್ತಾ ಇರ್ತೀನಿ, ಇಚ್ಕಿ ಪಚ್ಕಿ ಏನೇನೋ ಮಾಡ್ತಾ ಇರ್ತೀನಿ. ಅದಕ್ಕೆ ಓಕೆ ಫ್ರೆಂಡ್ಸ್, ಶಿವ ಬಂದಮೇಲೆ ಏನು ತರ್ತೈತೆ ಅದನ್ನು ಹೊಟ್ಟೆ ತುಂಬ ತಿನ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಬೇಕು. ಇವಾಗ ಶಿವ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. 2000 years later. ಇವಾಗ ಬರ್ತಾವನ್ ಮನೆ ಹತ್ರ. ಹಾ, ನೀವಿಬ್ರು ಜನ್ಮದ ಜೋಡಿ. ಹೋದ ಜನ್ಮದಲ್ಲಿ ಇವನೇ ನಿನ್ ಗರ್ಲ್ ಫ್ರೆಂಡ್ ಆಗಿದ್ದ. ಹೋಗ್ಬಿಡ ಒಳಗೆ. ನಾನ್ ಮಾತಾಡ್ತಾರೆ, ಅಲ್ಲೋಗ್ತಾನೆ ಇಲ್ಲೋಗ್ತಾನೆ. ಏನಪ್ಪಾ ಸಮಾಚಾರ? ಏನೋ ಲಗೇಜ್ ಎಲ್ಲ ಎತ್ಕೊ ಬಂದಿದ್ಯಾ? ಅವನು ಓವರ್ ಆಕ್ಟಿಂಗ್ ಎತ್ತು. ಬಾಯಿ ಸಿಹಿ ಮಾಡಿ ಫ್ರೆಂಡ್ಸ್. ನೆನೆ ಮಾಡಿದ್ನಲ್ಲ ಕೊಬ್ಬರಿ ಮಿಠಾಯಿ. Mungkin tempat TV itu, TV itu kemudian
ಟೀ ಕುಡ್ದು ಇಡ್ಲಿ ತಿಂದು ನಾನು ನಿನ್ನೆಯಿಂದ ಉಪವಾಸ ಇದ್ದೀನಿ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಊರಿಂದ ಏನೇನ್ ಹೋಯ್ತು ಬೆಲ್ದಣ್ಣು ತಿಂದು ಎಷ್ಟು ವರ್ಷ ಆಗಿತ್ತು. ಸಖತ್ತಾಗಿರ್ತೈತೆ ಫ್ರೆಂಡ್ಸ್. ಇದು ಉಪ್ಪು ಕರಲ್ ಹಾಕೊಂಡು ಕುಂಬಳಕಾಯಿ ಏನಪ್ಪ ಇಷ್ಟಪ್ಪ ಇದೆ. ಇದು ಕುಂಬಳಕಾಯಿ ಅಲ್ಲ, ಆನೆಕಾಯಿ, ಹಳಸನಕಾಯಿ. ನೆನ್ನೆಯಿಂದ ಈ ಸಾಂಬಾರ್ಗೋಸ್ಕರ ನಾನು ಕಾಯ್ತಾ ಇದ್ದೆ ಫ್ರೆಂಡ್ಸ್. ಇದೇನಂದ್ರೆ ಅವ್ರ ಕಡೆ ದೇವಸ್ಥಾನದಲ್ಲಿ ಫಂಕ್ಷನ್ ಏನೇ ಆಗ್ಲಿ ಅವರೆಕಾಳು ಸಾರು ಮಾಡ್ತಾರೆ, ಸೂಪರ್ ಆಗಿರ್ತೈತೆ. ಇದಕ್ಕೋಸ್ಕರ ನಿನ್ನೆಯಿಂದ ಕಾಯ್ತಾ ಇದ್ದೆ. ವಾವ್, 7-8 ವರ್ಷ ಆದ್ಮೇಲೆ ಮತ್ತೆ ಆ ಸಾರು ತಿಂತಾ ಇದೀನಿ ಫ್ರೆಂಡ್ಸ್. ಅನ್ಕೋಬಹುದು ನಾವು ಮಾಡ್ಕೋಬೋದಲ್ಲ ಮನೇಲಿ ಅಂತ, ಇಷ್ಟು ಟೇಸ್ಟ್ ಬರಲ್ಲ ಫ್ರೆಂಡ್ಸ್ ಮನೇಲಿ ಮಾಡಿದಷ್ಟು. ಅಮ್ಮ ತಾಯಿ, ನನ್ಗೇನು ಅಳಸೋಗಿರೋ ತರ ಸ್ಮೆಲ್ ಬರ್ತೈತೆ. ಸಕ್ಕತ್ತಾಗಿರ್ತೈತೆ ಫ್ರೆಂಡ್ಸ್. ನೋಡ್ತಿರೇನೆ ಬಾಯಲ್ಲಿ ನೀರ್ ಬರ್ತೈತೆ. ಇದಕ್ಕೀಗ ಮುದ್ದೆ ಮಾಡ್ಕೊಂಡು ತಿನ್ಬೇಕಂತ ನಿನ್ನೆಯಿಂದ ಕಾಯ್ತಾ ಇದೀನಿ. ಮೊದ್ಲು ಒಂದ್ ಸ್ವಲ್ಪ ಸಾಂಬಾರ್ ತಿನ್ಬಿಡ್ತೀನಿ. ಕಾಯಿಸ್ಬೇಕಾ? ಸರಿ ಕಾಯ್ಸೋಣ ಬನ್ನಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್ ಇದು ಟೇಸ್ಟ್ ಮಾತ್ರ. ಓಕೆ ಫ್ರೆಂಡ್ಸ್, ಮುದ್ದೆಗೆ ಇಟ್ಟಿದ್ದೀನಿ ಸಾರು, ಒಂದ್ ಸ್ವಲ್ಪ ಕಾಯಿಸಿಟ್ಟಿದ್ದೀನಿ. ಮುದ್ದೆ ಮಾಡ್ಬಿಟ್ಟು ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ಯಾಕೆ ಆ ಸಾಂಬಾರ್ ಅಂದ್ರೆ ಅಷ್ಟು ಹುಚ್ಚ ಅಂದ್ರೆ ಫ್ರೆಂಡ್ಸ್, ಅದು ದೇವಸ್ಥಾನಗಳಲ್ಲಿ ಮಾಡ್ತಾರಲ್ಲ ಸೂಪರ್ ಟೇಸ್ಟ್ ಆಗಿರ್ತೈತೆ. ಶಿವೂರ್ ಕಡೆ, ಕನಕಪುರ್ ಕಡೆ ಮದ್ವೆ, ಈ ತರ ದೇವ್ರ ಫಂಕ್ಷನ್ಗಳು, ಗೃಹ ಪ್ರವೇಶ ಎಲ್ಲ ಅವರೆಕಾಳು ಸಾರು, ಮುದ್ದೆ, ಬೇಳೆ ಸಾರು, ಅನ್ನ, ಪಾಯಸ ಇಷ್ಟೇ ಫ್ರೆಂಡ್ಸ್ ಮಾಡೋದು. ಎಷ್ಟು ಚೆನ್ನಾಗಿರ್ತೈತೆ ಗೊತ್ತಾ. ನಮ್ ಕಡೆ ಎಲ್ಲ ಪಲಾವು ಅದು ಇದು ಅಷ್ಟೊಂದೆಲ್ಲ ಮಾಡ್ತಾರಲ್ಲ, ಅದೆಲ್ಲ ಹೋಗ್ತಿದ್ದು ಇದೇ ಬೆಸ್ಟ್ ಅನ್ಸ್ತೈತೆ ನನಗೆ. ಓಕೆ ಫ್ರೆಂಡ್ಸ್, ಕುಂಬಳಕಾಯಿ, ಶಿವ ಅವ್ರ ಅಮ್ಮ ಬೆಳೆದಿರುವ ಕುಂಬಳಕಾಯಿ ಫ್ರೆಂಡ್ಸ್. ಇನ್ನೊಂದು ಏನಂದ್ರೆ ಇದಿಷ್ಟು ದಪ್ಪ ಐತಲ್ಲ, ಇದು ಟೇಸ್ಟ್ ಇರಲ್ಲ, ಸಪ್ಪೆ ಆದ್ರೂ ಬಳಸ್ತೀನಿ ಅಡಿಗೆಗೆ. ಸಣ್ಣಕ್ಕಿರ್ತಾವಲ್ಲ ಅವು ಟೇಸ್ಟ್ ಜಾಸ್ತಿ ಇರ್ತೈತೆ. ಬ್ಯಾಲ್ದಣ್ಣು ಇದು ಜ್ಯೂಸ್ ಮಾಡ್ಕೋಬಹುದು, ಸೂಪರ್ ಆಗಿ ಒಂದು ರೆಸಿಪಿ ಮಾಡ್ಬೋದು ಫ್ರೆಂಡ್ಸ್. ಇದರಲ್ಲಿ ಬಾಯಲ್ಲಿ ನೀರೇ ಬರ್ತೈತೆ. ಹಳ್ಳಿ ಅಡಿಗೆಗಳು, ಹಳ್ಳಿ ತಿಂಡಿಗಳು ನೋಡಿದ್ರೆ ಇವೆಲ್ಲ ನಮ್ಗೆ ಜಾಸ್ತಿ ಇಷ್ಟ ಫ್ರೆಂಡ್ಸ್. ಹೋದಾಗೆಲ್ಲ ಶಿವನ್ ಕೇಳ್ತಾ ಇರ್ತೀನಿ, ಈ ಐಟಮ್ಸ್ ಎಲ್ಲ ನಮ್ಗೆ ತಗೋ. ಗಜನಿಂಬೆ ಹಣ್ಣು ಫ್ರೆಂಡ್ಸ್, ಇದ್ರಲ್ಲಿ ಏನ್ ಮಾಡ್ಬೋದು, ಉಪ್ಪಿನಕಾಯಿ ಹಾಕ್ಬೋದು ಅನ್ಸ್ತೈತೆ. ಚಿತ್ರಾನ್ನ ಬಳಸ್ತಾರ. ಗಜನಿಂಬೆ ಅಂದ್ರೆ ಹುಳಿ ಜಾಸ್ತಿ ಇರ್ತೈತೆ, ಸ್ವಲ್ಪ ಹಿಂಗೆ ದಪ್ಪಗಿರ್ತೈತೆ. ಮಾಮೂಲಿ ನಿಂಬೆಹಣ್ಣು, ಗಜನಿಂಬೆ ಹಣ್ಣು. ಅಳಸಂದಿ ಕಾಳಂತೂ ಸಖತ್ ಇಷ್ಟ ಫ್ರೆಂಡ್ಸ್ ನನಗೆ, ಹಸಿ ಕಾಳು ಅಂದ್ರೆ. ಇವೆಲ್ಲ ಒಂಥರ ವಜ್ರ ವೈಡ್ಯೂರ ತರ ಫ್ರೆಂಡ್ಸ್ ನನ್ನ ಕಣ್ಣಿಗೆ. ನಿಜ, ಈ ಕಡೆ ಸಿಗಲ್ವಲ್ಲ, ಅದಕ್ಕೆ ದುಡ್ಡು ಕೊಟ್ಟು ತಗೋಬೇಕು. ಅಲ್ಲೇ ಹೊಲದಲ್ಲಿ ಬೆಳೆದಿರೋದು, ಇದು ಶಿವ ಅವ್ರ ಹೊಲದಲ್ಲಿ ಬೆಳೆದಿರೋದು. ಏನು ಗೊಬ್ಬರ ಮಾತ್ರ ಹಾಕಿರ್ತಾರೆ, ಯಾವ್ದೇ ಮೆಡಿಸನ್ ಹಾಕಿರಲ್ಲ. ಇದು ಆರೋಗ್ಯಕ್ಕೆ ಒಳ್ಳೇದು, ಅದಕ್ಕೆ ಆ ತರ. ಸುಲಿಯೋದು ಮಾತ್ರ ಕಷ್ಟ ಫ್ರೆಂಡ್ಸ್, ಸಣ್ಣ ಸಣ್ಣ ಕಾಯಲ್ಲ. ಆದ್ರೂ ಬಾಯಿಗೆ ರುಚಿ ಬೇಕಾದ್ರೆ ಸುಲಿಲೇಬೇಕು. ಇದು ಕತೆ ಆಮೇಲೆ ನೋಡೋಣ. ಓಕೆ ಫ್ರೆಂಡ್ಸ್, ಇಷ್ಟೊಂದು ನಿಂಬೆಹಣ್ಣು ತಂದೈತೆ, ಉಪ್ಪಿನಕಾಯಿ ಹಾಕ್ಬೇಕು. ಓಕೆ ಫ್ರೆಂಡ್ಸ್, ಉಪ್ಪಿನಕಾಯಿ ಹಾಕೋಣ. ನಿಂಬೆಹಣ್ಣೆಲ್ಲ ಸೈಡ್ಗೆ ಇಟ್ಕೊಂಡು, ಗಜನಿಂಬೆಲಿ ಉಪ್ಪಿನಕಾಯಿ ಹಾಕ್ತಾರ ಇಲ್ಲ ಅಂತ ಗೊತ್ತಿಲ್ಲ ನನಗೆ, ತಿಳ್ಕೊಂಡು ಉಪ್ಪಿನಕಾಯಿ ಹಾಕ್ಬೇಕು. ಇನ್ನೇನು ಮಾಡಕತ್ತಿದೀವಿ ಇಷ್ಟನ್ನು ಇಟ್ಕೊಂಡು ಅಲ್ವಾ. ನನ್ನ ಫೇವ್ರೆಟ್ ಮುದ್ದೆ ಸಾರು ಒಂದೊಂದು ಸ್ವಲ್ಪ ಆಚೆ ಹೋಗಿ ಬರೋಷ್ಟರಲ್ಲಿ ಜಮಾಯಿಸ್ತಾವ್ರೆ ಫ್ರೆಂಡ್ಸ್. ಮಳ್ಳಪ್ಪ ಎಳ್ಳು, ಹಳಸನಕಾಯಿ, ಅವರೆಕಾಳು, ಸೊಪ್ಪು ಏನೇನೋ ಹಾಕ್ಬಿಟ್ಟು ಮಾಡಿರ್ತಾರೆ ಫ್ರೆಂಡ್ಸ್. ಸೂಪರ್ ಆಗಿರುತ್ತೆ. ಹುಚ್ಚೆಳ್ಳು ಸಕ್ಕತ್ತಾಗಿತ್ತು ಸಾಂಬಾರು. ಇದು ದೇವ್ರ ಪ್ರಸಾದ ಫ್ರೆಂಡ್ಸ್, ಬಸವೇಶ್ವರ ಸ್ವಾಮಿ ತನಪೆ. ಈಗ ನಿಮ್ಗೆ ವಾತಾವರಣ ನೋಡಿದ್ರೆ ಸಮಯ ಬಂದು 6:30, 7 ಗಂಟೆ ಆಗಿರ್ಬೋದು ಅಂತ ನೀವು ಅನ್ಕೋತಾ ಇದ್ದೀರಾ. ಇಲ್ಲ ಫ್ರೆಂಡ್ಸ್, ಕೇವಲ 4 ಗಂಟೆ. ನಮ್ಮ ಮನೆ ಹತ್ರ ವಾತಾವರಣ ಕನ್ಫ್ಯೂಸ್ ಆಗ್ಬಿಟ್ಟೈತಿ ಯಾವ ಕಾಲ ಅಂತ. ಅದಕ್ಕೆ ಫುಲ್ ಕೊರೆ, ಚಳಿ, ಗಡಗಡ ಅಂತೈತೆ. ಶಿವನ್ ಇವತ್ತು ಕೆಲ್ಸಕ್ಕೆ ರಜಾ ಹಾಕಿತ್ತಲ್ಲ, ಹಂಗಾಗಿ ಶಿವ ಮನೇಲಿ ಆರಾಮಾಗಿ ಮಲಗೈತೆ. ನಿಂಬೆಹಣ್ಣು ಆಗ್ಲೇನೆ ಬೆಳಗ್ಗೆನೆ ತೊಳೆದು ಒಣಗಾಕಿದೀನಿ ಫ್ರೆಂಡ್ಸ್. ಇದು ಒಣಗ್ತಾ ಐತೆ, ಒಣಗ್ಬಿಟ್ಟೈತೆ ಆಲ್ರೆಡಿ. ಈ ಹೂವುಗಳು ಏನಂದ್ರೆ ಫ್ರೆಂಡ್ಸ್, ದೇವ್ರಿಗೆ ಹಾಕ್ತಿವಲ್ಲ ನಾವು ಡೈಲಿ ಬೆಳಗ್ಗೆ ಹೊತ್ತು ತೆಗಿತೀನಲ್ಲ, ಹಳೆ ಹೂವನ್ನೆಲ್ಲ ಈ ತರ ಇಟ್ಟು ಒಣಗಿಸ್ತಾ ಇದ್ದೀನಿ. ಅದ್ರಲ್ಲಿ ಏನೋ ಒಂದು ಮಾಡಬೇಕು ಅಂತ ತುಂಬಾ ಜನ ವಿಡಿಯೋಸ್ ಅಲ್ಲಿ ಮಾಡಿದ್ದಾರೆ. ನಾನು ಟ್ರೈ ಮಾಡೋಣ ಹೆಂಗ್ ಬರ್ಬೋದು ಅಂತ. ಅದೇ ಧೂಪ ಫ್ರೆಂಡ್ಸ್, ಧೂಪ. ಅದಕ್ಕೋಸ್ಕರ ನಾನು ಜಾಸ್ತಿ ಹೂವು ಕೂಡ ಹಾಕ್ಬೇಕು. ಹೆಂಗಿದ್ರು ನಾವು ತಗೊಬರೋ ಹೂವು ದೇವ್ರಿಗೆ ಹಾಕಿದ್ಮೇಲೆ ವೇಸ್ಟ್ ಆಗ್ತೈತೆ. ಗಿಡದ ಮೇಲೆ ಅಲ್ಲಿ ಹಾಕ್ತಿವಲ್ಲ, ಈ ತರ ಒಣಗಿಸ್ಬಿಟ್ಟು ಹಚ್ಬೋದಲ್ಲ ಅಂತ ನನಗೆ ಒಳ್ಳೆ ಐಡಿಯಾ ಅನಿಸ್ತು. ಮತ್ತೆ ನಾನು ಕಲ್ತ್ಕೋಬೇಕು ಅಂತ ಖುಷಿ ಆಯ್ತು ಅದಕ್ಕೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ಚಳಿಯಲ್ಲಿ ನಮಗೆ ನೆನಪಾಗೋದೆ ಟೀ, ಕಾಫಿ ಎಲ್ಲ. ಅದಕ್ಕೆ ನಾನು ಇವಾಗ ಕಾಫಿ ಕುಡಿಬೇಕು ಅನ್ಕೊಂಡಿದ್ದೀನಿ. ಸಾರಿ, ಟೀಗೂ ಕಾಫಿಗೂ ಸ್ವಲ್ಪ ಕನ್ಫ್ಯೂಷನ್ ಫ್ರೆಂಡ್ಸ್. ಇವಾಗಲೇ ತುಂಬ ಜನಕ್ಕೆ ಇಷ್ಟ ಆಯಿತು, ಕಾಮೆಂಟಲ್ಲಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಆಯ್ತಾ, ಕಾಫಿ ಬೇಕಾ ಬಿಸ್ಕೆಟ್ ಬೇಕಾ? ಬಿಸ್ಕೆಟೇ ಬೇಕು ಫ್ರೆಂಡ್ಸ್ ಅವನಿಗೆ. ಅಪ್ಪ, ಒಂದು 5 ನಿಮಿಷ ನಿಂತ್ಕೊಳಕ್ಕಾಗಲ್ಲ ಇಲ್ಲಿ, ಸಿಕ್ಕಾಪಟ್ಟೆ ಚಳಿ ಐತೆ ವಾತಾವರಣ. ಅದು ಯಾಕಂತ ಗೊತ್ತಿಲ್ಲ. ಶಿವ ಕನ್ಪುರ್ಗೆ ಹೋಗ್ಬಿಟ್ಟು ಅಲ್ಲಿಂದ ಚಳಿ. ನಿನ್ ಮನ್ಸಲ್ಲಿ ಬಿದ್ದೋಗ್ಲಿ ನನ್ನ ಹೆಂಡತಿ ಅಂತ ಶಾಪ ಆಗ್ತೈತ ನೀವಾಗ್ತಾನೆ. ಏನಪ್ಪ ಈ ಚಳಿ, ಈ ಪಟಿ
ಚಳಿ ಏನ್ ಮಾಡಿ ಟೀ ಮಾಡು, ಚಳಿ ಆದ್ರೆ ಏನ್ ಮಾಡ್ಬೇಕು. ಈ ತರ ಇರೋದಕ್ಕೂ ಯೋಗ ಕೇಳ್ಕೊ ಬಂದಿರ್ಬೇಕು ಫ್ರೆಂಡ್ಸ್, ಕೇಳ್ಕೊ ಬಂದಿರ್ಬೇಕು. ಓಕೆ ಬನ್ನಿ ಫ್ರೆಂಡ್ಸ್, ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿಯೋಣ. ಮತ್ತೆ ನನ್ನ ಈರುಳ್ಳಿ ಖಾಲಿ ಆಗಿತ್ತಲ್ಲ, ಅದ್ರ ಜೊತೆಗೆ ಕೆಲವೊಂದು ಐಟಮ್ಸ್ ತರಿಸಿದೀನಿ. ಮೇನ್ ಐಟಮ್ ಬೇಕಾಗಿದ್ದು ಪನ್ನೀರ್. ಹೇಳಿದ್ನಲ್ಲ ಫ್ರೆಂಡ್ಸ್, ನಾನು ಪನ್ನೀರ್ ಬಟರ್ ಮಸಾಲ ಮಾಡೋಣ ಚಪಾತಿ ಪರೋಟ ಜೊತೆಗೆ ಅಂತ ಅನ್ಕೊಂಡೆ. ಶಿವ ಬಟರ್ ತಂದಿಲ್ಲ, ಕಳಿಸ್ತೀನಿ ಈಗ. ಮತ್ತೆ ಈಗ ಏನೇನು ತಂದೈತೆ ನೋಡ್ಬಿಟ್ಟು ಮೊದಲು ಟೀ ಮಾಡ್ಕೊಡ್ಬೇಕು, ಇಲ್ಲಾಂದ್ರೆ ಹಿಂಗೆ ಫ್ರೀಸ್ ಆಗ್ಬಿಡ್ತೀನಿ ನಾನಂತೂ. ಓ ಓ ಓ ಹೊಸ ಬ್ರಷ್ ಯಾವ ಕಲರ್ ತಂದೆ? ಅಪರೂಪ ಬ್ರಷ್ ತಂದಿದೆಯಲ್ಲ ಪಿ, ನೀನು ಅಲ್ಲೂ ಜೊತೆಯಾ? ನಾನು ನೋಡ್ಲೇ ಇಲ್ಲ ಒಂದಿನಾನು. ಛೀ, ಇದ್ರಲ್ಲಿ ನನ್ನ ಕಲರ್ ನಾನು ಈಗಲೇ ಸೆಲೆಕ್ಟ್ ಮಾಡ್ಕೋಬೇಕು. ಪಿಂಕ್ ಅಂಡ್ ಬ್ಲೂ. ಅಪ್ಪಿ ಇದು ನನ್ನ ಫೇವ್ರೆಟ್ ಕಲರ್, ಇದು ನಾನೇ ಎತ್ಕೋತಾ ಇದ್ದೀನಿ. ಇದು ಮುಟ್ಟಿದ್ರೆ ಯುದ್ಧಗಳೇ ಆಗ್ತವೆ, ಹೇಳ್ತಾ ಇದ್ದೀನಿ ಈಗಲೇ. ಇದು ನನ್ನ ಫೇವ್ರೆಟ್ ಕಲರ್, ನಾನೇ ಎತ್ಕೋತೀನಿ. ಟಾಮು ಬಿಸ್ಕೆಟ್, ಸಕ್ಕರೆ ಅಲಿಯಾಸ್ ಶುಗರ್, 1 ಲೀಟರ್ ಮಿಲ್ಕು, ಬಟ್ಟೆ ಸೋಪು, ಪವರು. ಯಾವುದಂದ್ರೆ ಆ ಥರದಿದೆ ಫ್ರೆಂಡ್ಸ್, ನಮ್ಗೆ ಇದೆ ಅಂತಿಲ್ಲ. ಆಕ್ಟಿವ್ ಪವರ್ ಡಿಟರ್ಜೆಂಟ್ ಕೇಕ್. ಇದು ಕೇಕ್ ಅಂತ ಯಾಕೆ ಹೆಸರು ಇಟ್ಟೋ ಗೊತ್ತಿಲ್ಲ. ಸೋಪ್ ಅಂತ ಇಡೋ ಬದಲು ಕೇಕ್ ಅಂತ ಬಿಟ್ಟವ್ರೆ. ಆಕ್ಟಿವ್ ವೀಲ್. ಅಪ್ಪಿ ಇದ್ರೊಳಗೆ ಪುದೀನ ಅದೇನೇನು ಹಾಕವ್ರಲ್ಲ ಅದೇ ತರಬೇಕಾಗಿತ್ತಪ್ಪಿ ನೀನು. ನೋಡ್ತೀನಿ ಇದ್ರೊಳಗೆ ಆಯ್ತೋ ಇಲ್ಲೋ, ನನಗಂತೂ ಕನ್ಫ್ಯೂಷನ್ ಆಗೈತೆ. ನಾವು ಯೂಸ್ ಮಾಡುವಂಥ ಶಾಂಪು ಚಿಕ್ಕು. ಈರುಳ್ಳಿ ನೆನೆ ಇಲ್ಲದೆ ಸಖತ್ ವನವಾಸ ಪಟ್ಟೆ ಫ್ರೆಂಡ್ಸ್, ಆದರೂ ಅಡುಗೆ ಚೆನ್ನಾಗಿ ಬಂದಿತ್ತು. ಈರುಳ್ಳಿ ಟೊಮೊಟೊ ಇವೆರಡು ಆಮೇಲೆ ಸಪ್ರೇಟ್ ಮಾಡ್ಕೊಳ್ಳೋಣ. ಮೊದಲು ನಮ್ಮ ಮೈ ಬಿಸಿ ಮಾಡ್ಕೊಳ್ವ, ಅಂದರೆ ಬೆಚ್ಚಗೆ ಮಲ್ಕೊಳ್ಳೋದಲ್ಲ, ಟೀ ಮಾಡ್ಕೊಳ್ಳೋದು. ನಾರ್ಮಲ್ ಆಗಿ ಟೀ ಮಾಡೋದಂದ್ರೆ ಟೀ ಪುಡಿನ ನೀರಲ್ಲಿ ಕುದಿಸಿಕೊಳ್ಳಬೇಕು, ಆಮೇಲೆ ಹಾಲನ್ನು ಹಾಕಬೇಕು, ಆಮೇಲೆ ಸಕ್ಕರೆಯನ್ನು ಹಾಕೊಳ್ಬೇಕು. ನಮಗೆ ಅಷ್ಟೊಂದೆಲ್ಲ ಟೈಮು ಸ್ಪೆಂಡ್ ಮಾಡೋಷ್ಟು ಮೂಡಿಲ್ಲ ಫ್ರೆಂಡ್ಸ್, ಅದಕ್ಕೆ ಡೈರೆಕ್ಟ್ ಎಲ್ಲ ಹಾಕ್ಬಿಟ್ಟು ಕೊತ ಕುದಿಸೋದೆ. ಮೊದಲು ಹಾಲು ಟೀ ಪುಡಿ ಚೆನ್ನಾಗಿ ಕುದಿಸ್ಕೊಂಡು ಫೈನಲ್ ಆಗಿ ಸಕ್ಕರೆ ಹಾಕಿ 1-2 ನಿಮಿಷ ಕುದಿಸಿ ಬಗ್ಸೋದು. ಸಕ್ಕರೆನೇ ಮೊದಲಿಗೆ ಹಾಕಿ ಕುದಿಸ್ಬಾರ್ದು, ಅದು ಪಾಯಸ ತರ ಹೋಗ್ತಿದೆ. ಅಂದ್ರೆ ಮೈಸೂರು ಪಾಕ್ ತರ ಸ್ವೀಟ್ ಫಿಟ್ ಹೋಗ್ತಿತ್ತು ಜಾಸ್ತಿ. ಸಕ್ಕರೆ ಕಾಯಿಸ್ಕಷ್ಟು ಸಿಹಿ ಆಗ್ತಿದೆ. ನೀವು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಅಬ್ಸರ್ವ್ ಮಾಡೋದು ಬೇಡ, ಟೇಸ್ಟ್ ನೋಡಿ ಫ್ರೆಂಡ್ಸ್. ಈ ಚಳಿನಲ್ಲೂ ನಾವೇ ಟೀ ಮಾಡ್ಬೇಕಾ ಫ್ರೆಂಡ್ಸ್? ಇದೆಂತ ಹಣೆ ಬರಹ. ಗಂಡ್ಮಕ್ಳಿಗಿದಂಗೆ ನಮಗೂ ಚಳಿ ತಾನೆ, ನಮ್ಮ ಏನ್ಕೋ ಬಿಡೋಣ ಕಲ್ಲ. ಬೆಚ್ಚಗ್ ಮಲಗಿರ್ಬೇಕು, ನಾವ್ ಮಾತ್ರ ಮಾಡ್ಬೇಕು. ಶಿವನ್ ಏನಿಲ್ಲ, ಇವಾಗ ಏನೊಂದ್ ಸ್ವಲ್ಪ ನನ್ ಕೈ ಮಾಡಕ್ಕಾಗಲ್ಲ, ಮಾಡ್ಕೋಗಂತ ಜೋರಾಗ ಒಂದು ಆವಾಜ್ ಹಾಕ್ಬಿಟ್ನಂದ್ರೆ ಬಂದ್ ಮಾಡ್ತಿದ್ದೆ. ಆಮೇಲೆ ಡಬಲ್ ಕೆಲಸ ನಮ್ಗೆ. ಇದೆಲ್ಲ ಉಕ್ಕಿಸ್ತೈತೆ ಹೊಟ್ಟೆ ಕಿಚ್ಚಕ್ ಫ್ರೆಂಡ್ಸ್. ನೀವೇನ್ ಅನ್ಕೊಂಡಿದ್ರ ಶಿವಣ್ಣನ CC ಕ್ಯಾಮ್ರಾ ಇಟ್ಬಿಟ್ರೆ ಬಂಡವಾಳ ಎಲ್ಲ ಬೈಲಾಗ್ಬಿಡ್ತೈತೆ. ಖತಮ್. ಅದಕ್ಕೆ ನಾನು CCTV ಫಿಕ್ಸ್ ಮಾಡ್ತಾ ಇಲ್ಲ ಮನೆಗೆ. ಓ ಮೈ ಗಾಡ್ ಅಪ್ಪಿ, ಇದು ಮತ್ತೆ ಹಳೇದು ತಂದಿದೆ. ಇದ್ರಲ್ಲಿ ಪುದೀನ ಇಲ್ಲ, ಪುದೀನ ಅಂತೀನಿ, ತುಳಸಿ ಇಲ್ಲ. ಹೋದ್ಸಲ ತಂದಿದ್ ಫ್ರೆಂಡ್ಸ್, ಆ ಫ್ಲೇವರ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು. ಏಲಕ್ಕಿ ಪುದೀನ ಎಲ್ಲ ಹಾಕ್ಬಿಟ್ಟಿದ್ರು. ಆ ಬ್ರ್ಯಾಂಡ್ ನ ನೀನು ನೆನ್ಪಿಟ್ಕೋ. ಬೇರೆ ಬ್ರ್ಯಾಂಡ್ಗಳು ನೆನ್ಪಿಟ್ಕೋತೀರಾ ಗಂಡು ಮಕ್ಳು, ಈ ಬ್ರ್ಯಾಂಡ್ ನೆನ್ಪಿಟ್ಕೊಳಕ್ ಆಗಲ್ವಾ ಫ್ರೆಂಡ್ಸ್? ಅಳತೆಗೆ ತಕ್ಕಷ್ಟು ಸಕ್ಕರೆ ಅಂದ್ರೆ ನನ್ನ ಕೈಯೇ ಅಳತೆ ಪರ್ಫೆಕ್ಟ್ ಆಗಿ ಗೊತ್ತಾಗ್ತೈತೆ ಸಕ್ಕರೆ ಎಷ್ಟು ಅಂತ. ಹೇಳಿಲ್ವಾ ಫ್ರೆಂಡ್ಸ್, ನಾನು ಒಂದು ಚೆಫ್, ಬಟ್ ಅದು ಯಾರಿಗೂ ಗೊತ್ತಿಲ್ಲ ಅಷ್ಟೇ. ನೋಡಿ ಕೈಯಲ್ಲೇ ಕಣ್ಣಲ್ಲೇ ಒಂದು ದೋಸೆಗಾಗ್ಲಿ, ಇಡ್ಲಿಗಾಗ್ಲಿ, ಒಂದು ಬಿರಿಯಾನಿಗಾಗ್ಲಿ ಕಣ್ಣೇ ಅಳುತ್ತೆ. ನನ್ ಕಪ್ಪು ಗ್ಲಾಸ್ ಎಲ್ಲ ಯೂಸೇ ಮಾಡಲ್ಲ, ಅದ್ ನಮ್ಮ ಡಿಕ್ಷನರಿಯಲ್ಲೇ ಇಲ್ಲ. ತಾಜಾ ಭರಿತ ಟೀ, ಸುಹಾಸ ಭರಿತ ಟೀ ತಗೋಬೇಕು. ಸ್ವಲ್ಪ ಟಾಮು ಬಿಸ್ಕೆಟ್ ಅಲ್ಲಿ 2 ಬಿಸ್ಕೆಟ್ ಎತ್ಕೊಂಡ್ಲಾ? ನನ್ಗೆ ಟಾಮು ಬಿಸ್ಕೆಟ್ ಮೇಲೆ ಕಣ್ಣು ಫ್ರೆಂಡ್ಸ್. ಅಂದ್ರೆ ಅವ್ರಿಗೆ ಇಷ್ಟ ದೊಡ್ಡ ಬಿಸ್ಕೆಟ್, ಅದ್ರಲ್ಲಿ ನನ್ಗೊಂದ್ 2 ಎತ್ಕೋಬಾರ್ದಾ ಅಂತ ಅಷ್ಟೇ. ಟೀ ಜಾಸ್ತಿ ಹಾಕಿದ್ದೀನಿ, ಟೀ ಪುಡಿ ಅತ್ತಿ ಕೆರಂಗಿರ್ ತರ ಕಾಣಿಸ್ತೈತೆ. ಏನಾಗಲ್ಲ ಕುಡಿಯಪ್ಪಿ. ಈ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಲೈಫಲ್ಲಿ ಆಗ್ತಾ ಇರ್ತೈತೆ ಆಗಾಗ. ನಾವು ಟೀ ಕೊಟ್ಟು ಟಾಮಗನ್ಗೆ ಒಂದು ಚಿತ್ರಹಿಂಸೆ ಕೊಡುವ ಪ್ರಯತ್ನದಲ್ಲಿ ನಾನಿದ್ದೀನಿ ಫ್ರೆಂಡ್ಸ್. ಚಳಿ ತಡೆಯಕ್ ಆಗ್ತಲ್ಲ ನಮ್ಗೇನೆ. ಬೆಳಗಿನ ಜಾವ 4 ಗಂಟೆ ಇದ್ದಂಗೈತೆ. ಪಾಪ ಅವನ್ಗೆ ಹೆಂಗಿರ್ಬೋದು. ಅದಕ್ಕೆ ನೋಡ್ತೀನಿ ಫ್ರೆಂಡ್ಸ್, ಶರ್ಟ್ ಹಾಕಿ ಇಟ್ಕೊಂತಾನ ಇಲ್ಲೋ ಟೀ ಶರ್ಟ್ ಒಂದ್ ಚಿಕ್ಕದೈತೆ. ಅಗಪ್ಪಿ ಎಲ್ಲ ಟೀ ಶರ್ಟ್ ಹಾಕ್ಬಿಡೋಣ, ಒದ್ದಾಡ್ಕೊಂಡು ನೋಡೋಣ. ಕಹಿನಾ ಜಾಸ್ತಿ? ನಾನೇ ಕುಡ್ದು ನೋಡ್ತೀನಿ. ನಾನು ಜೆನ್ಯೂನ್ ಟೇಸ್ಟ್ ಹೇಳ್ತೀನಿ ಫ್ರೆಂಡ್ಸ್. ಭ್ರಮೆ ಭ್ರಮೆ. ಪರ್ಫೆಕ್ಟ್ ಐತೆ. ಚಿಕ್ಕ ವಯಸ್ಸಲ್ಲಿ ಪಾರ್ಲೇಜಿ ಎಷ್ಟು ಟೇಸ್ಟ್ ಇತ್ತು, ಇವಾಗ ಯಾಕೆ ಟೇಸ್ಟ್ ಇಲ್ಲಪ್ಪಿ? ಯಾಕಂದ್ರೆ ನಮ್ಗೆ ಆಗ ಈ ಬಿಸ್ಕೆಟ್ ಬಿಟ್ರೆ ಬೇರೆ ಬಿಸ್ಕೆಟ್ ಗತಿ ಇಲ್ಲ.
ಈಗ ತರಾವರಿ ಬಿಸ್ಕೆಟ್ಗಳು ತಿಂದು ಟೇಸ್ಟ್ ನೋಡಿದೀವಿ, ಇದು ಟೇಸ್ಟ್ ಕಮ್ಮಿ ಆಗೈತೆ ಅಷ್ಟೇ ಫ್ರೆಂಡ್ಸ್. ಸೋ ಸಿಂಪಲ್. ಪ್ರಶ್ನೆನೂ ನನ್ನ ಹತ್ರನೇ ಇರ್ತೈತೆ, ಉತ್ತರನೂ ನನ್ನ ಹತ್ರನೇ ಇರ್ತೈತೆ. ಅಪ್ಪಿ ಒಂದು 10 ನಿಮಿಷ ನೀನ್ ಸಪೋರ್ಟ್ ಬಾ ಬಾಪಿ ಪ್ಲೀಸ್. ಟಾಮುಗೆ ಒಂದು ಗತಿ ಕಾಣಿಸ್ಬೇಕು ಬಾ ಇವತ್ತು. ಫ್ರೆಂಡ್ಸ್ ಬಿಸ್ಕೆಟ್ ಟಿ ಶರ್ಟ್ ರೆಡಿ ಆಗೈತೆ. ನನ್ ಟೋಪಿ ಕೊಡು. ಚಳಿ ಆಗಲ್ಲ ಬಾಣ ಅಂತ ಹೇಳ್ದಂಗ ಆಡ್ತಿದ್ ಫ್ರೆಂಡ್ಸ್. ಶಿವ ಎಷ್ಟ್ ಮಕ್ಳು. ಟಾಮು ನಿನ್ನ ಹತ್ರಕ್ಕೆ ಬಂದೆ. ಅಯ್ಯೋ ನನ್ ಬಂದ ತಕ್ಷಣ ಓಡ್ತಾವನೆ. ಏನೋ ಕಾದೈತಿ ಇವತ್ತು ನನ್ನ ಗ್ರಹಚಾರ ಅಂತ. ಟಾಮು ವೇಟ್ ಯಾ. ಒಂದ್ ಬಿಸ್ಕೆಟ್ ತಗೋ, ಟಿ ಶರ್ಟ್ ಹಾಕೋ ಅಷ್ಟೇ. ನಿನ್ನ ಆರೋಗ್ಯಕ್ಕೆ ನಿನ್ನಕ್ಕೆ. ಬಾರೋ ಬಾರೋ, ಬಿಸ್ಕೆಟ್ ಕೊಟ್ರೆ ಎತ್ಕೊಂಡು ಬಿಡ್ತಾನೆ. ಆಮೇಲೆ ಕೊಡ್ತೀನಿ. ಟಿ ಶರ್ಟ್ ಹಾಕೊಡ್ರೆ ಬಿಸ್ಕೆಟು. ಡೀಲ್ ಓಕೆ ಆದ್ರೆ ಬಾ. ಹೊಸ ಟಿ ಶರ್ಟ್ ಟಾಮು ನಿಂಗೋಸ್ಕರ. ಬಿಸ್ಕೆಟ್ ನೋಡ್ಬೇಡ, ಟಿ ಶರ್ಟ್ ನೋಡು. ಗಡಗಡ ನಡ್ಕೋ ತಪ್ಸ್ಕೋಬೇಕಂದ್ರೆ ಬಾ. ಅವನ್ ಗೊತ್ತು ಫ್ರೆಂಡ್ಸ್, ಮರಿನಲ್ಲಿ ಹಾಕ್ಬಿಟ್ಟಿದ್ದೆ, ಅದಕ್ಕೆ ಭಯ ಪಡ್ತಾನೆ. ಬಾ 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 ಬಾ. ಇರ್ಲಾ ನಿನ್ ಕಾಲ್ ಕೊಡು. ಚುಚ್ಚು ಅಯ್ಯೋ ಎಷ್ಟು ಚೆನ್ನಾಗಿ ಹಾಕ್ಸ್ಕೋತೈತೋ. ಆಯ್ತು 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 ಆಯ್ತು. ಇನ್ನೊಂದ್ ಕಾಲ್ ಕೊಡತ್ತ. ಇನ್ನೊಂದ್ ಕಾಲ್ ಕೊಡು. ಈ ಕಾಲ್ ಕೊಡು. ನಿಂಗೆ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದ್ ಗೊತ್ತಾ? ಏರಿಯಾ ಹುಡುಗ್ರಲ್ಲ ನಿನ್ನಿಂದಾನೆ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಬಟನ್ ಹಾಕಿಲ್ಲಂದ್ರೆ ಬಿಚ್ಕೊಬಿಡ್ತಾನೆ. ಸುರ ಸುಂದರ ಬಾರೆ ವಾ. ಈಗ ಬಿಸ್ಕೆಟ್ ಬಾ. ಅವ್ನಿಗೆ ಗೊತ್ತಾಗ್ತಾ ಇಲ್ಲ ನಾನು ಟೀ ಶರ್ಟ್ ಹಾಕಿರೋದು. ಬಿಸ್ಕೆಟ್ ತಿನ್ನ ಮೂಡಲ್ಲ ಅವನೇ. ಬಟ್ ಆದ್ರೂ ಸೂಪರ್ ಆಗಿ ಕಾಣಿಸ್ತಾವನೆ ಫ್ರೆಂಡ್ಸ್. ಇವಾಗ ಗೊತ್ತಾಗ್ತೈತ ಅವನ್ಗೆ ಏನೋ ಒಂಥರ ಆಗ್ತೈತಲ್ಲ ಬಾಡಿಲಿ ಅಂತ. ಟಾಮ್ ಬಿಚ್ಚುದ ಮಕ್ಕ ಮೂತಿ ಪಂಚರು. ಇರೋ ಕಲರ್ ಮಾಡಿಸ್ತೀನಿ. ನೀನೇನ್ ರೌಡಿ ಅನ್ಕೊಂಡಿದ್ಯಾ? ರಾವಣ ಕಂದ ರಾವಣ. ಸೂಪರ್ ಆಗಿ ಕಾಣಿಸ್ತಾವನೆ. ಬಟ್ ಸ್ವಲ್ಪ ಲೂಸ್ ಆಗೈತೆ ಟಾಮ್, ಅಡ್ಜಸ್ಟ್ ಮಾಡ್ಕೋ. ನೀನು 6 ಪ್ಯಾಕ್ ಬರ್ಸ್ಕೊಬಿಡು, ಕರೆಕ್ಟಾಗಿ ಸೊರಗ್ತೈತೆ. ಫ್ರೆಂಡ್ಸ್ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೆಲವರು ಬರ್ತಾ ಇರ್ತಾರೆ ಇಲ್ಲಿಗೆ. ಅವ್ರು ಟಾಮ್ ವಿಡಿಯೋದಲ್ಲಿ ದಪ್ಪ ಕಾಣಿಸ್ತಾನೆ, ಇಷ್ಟು ಸಣ್ಣನ ಅಂತ. ಇವನು ಇನ್ನೂ 2 ವರ್ಷದ ಮಗು ಅಷ್ಟೇ, ಅದಕ್ಕೆ ಸಣ್ಣ ಅವನೇ. ಮತ್ತು ಈ ಜಾತಿ ನಾಯಿಗಳು ದಪ್ಪ ಆಗಲ್ಲ. ಇವ್ರ ಅಮ್ಮ, ಇವ್ರ ಅಜ್ಜಿ, ಇವ್ರ ಮುತ್ತಾತ ಎಲ್ಲ ವಂಶ ಪೂರ್ತಿ ಹಿಂಗೆ ಇದ್ರು. ಅದಕ್ಕೆ ಇವನು ಇಲ್ಲೇ ಇದ್ರೆ ಪರವಾಗಿಲ್ಲ. ಇದೇ ಗೆಟಪ್ಪಲ್ಲಿ ಆಚೆ ಹೋದ್ರೆ ಎಷ್ಟು ಜನ ನಗ್ತಾರ ಇವನು ನೋಡಿ ಫ್ರೆಂಡ್ಸ್. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮತ್ತೆ ಅಲ್ಲೆಲ್ಲಾರು ಕಂಬಿಗೆ ಸಿಕ್ಕಾಕೊಬಿಡ್ತಾನೆ ಅಂತ ಒಂದು ಭಯ. ಈ ಬಟ್ಟೆಲಿ ಕಂಬಿ ಗಿಂಬಿ ಎಲ್ಲ ನುಗ್ಗಿ ಹೋಗ್ತಾ ಇರ್ತಾನೆ ಆಗಾಗ. ಒಟ್ನಲ್ಲಿ ಟಿ ಶರ್ಟ್ ಜೊತೆ ಹೋಗಿ ಬರೀ ಮೈಲ್ ಬರ್ತಾನೆ ಅಂತ ಮಾತ್ರ ನಾನು ಪಕ್ಕ ಫಿಕ್ಸ್ ಆಗಿದ್ದೀನಿ. ಈಗ 1 ರೌಂಡ್ ಹೋದ್ನಂದ್ರೆ ಅಲ್ಲೆಲ್ಲ ಕಂಬಿಗೆ ಸಿಕ್ಕಾಕೊಂಡು ಟಿ ಶರ್ಟ್ ಅಲ್ಲಿ ಬಿಟ್ಟು ಬರ್ತಾನೆ ಅಷ್ಟೇ. ಬಿಸ್ಕೆಟು ಹೋಗ್ ಮಲ್ಕೋ, ಹೋಗು ಟಾಮು, ಮಲ್ಕೋ ಹೋಗಲ್ಲಿ. ಬಿಸ್ಕೆಟ್ ಖಾಲಿ, ಹೋಗು. ಅನಿಸ್ತಾ ಇದೆಯಾ? ಚುಮ್ಮು ಅನಿಸ್ತಾ ಇದೆಯಾ ಟಾಮ್? ಅವನು ಇಟ್ಕೊಳ್ಳಲ್ಲ. ಕಾಮಿಡಿ ಪೀಸ್ ಆಗ್ಬಿಟ್ಟ ಟಾಮು ಒಂದೇ ಒಂದು ಟಿ ಶರ್ಟ್ ಇಂದ. ಮಲ್ಕೋ, ಹಂಗೆ ಚೆನ್ನಾಗಿರ್ತೈತೆ. ಪರವಾಗಿಲ್ಲ, ತೆಗಿತಾ ಇಲ್ಲ ಫ್ರೆಂಡ್ಸ್. ಮಿಷಿನ್ ಸಕ್ಸಸ್. ಆದ್ರೆ ಸೊಳ್ಳೆನ್ ತಿನ್ಬೇಡ. ಇದು ಕಾರ್ತಿಕ್ ಮಾಸ ನೆನ್ಪಿರ್ಲಿ. 2000 years later. ಪಪ್ಪಿ ಟಾಮನ್ ನೋಡ್ದಾ? ಅವನ ಯಾವ ಗೆಟಪ್ ಅಲ್ಲ ಅವನೆಂತ. ಪಪ್ಪಿ ಬೆಚ್ಚಗೈತೆ, ಸುಮ್ನೆ ರಪ್ಪೆ. ನಿನ್ನಂಗೆ ಬಟ್ಟೆ ಬಿಚ್ಚಿಟ್ಟು ಮಲಸ್ರೆ ಹೆಂಗಿರ್ತೈತಿ ಚಳಿನದೇ? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ರೋಡ್ ಹೋದ್ರೆ ಏನು ಬೈಕೋತಾರ? ಚಳಿಗೆ ಸ್ವೆಟರ್ ಹಾಕವ್ರೆ, ಶರ್ಟ್ ಹಾಕವ್ರೆ ಅನ್ಕೋತಾರೆ ನೋಡಿ. ಅದೇ ಸ್ವಲ್ಪ ಕನ್ಫ್ಯೂಸ್ ಆಗ್ತೈತೆ. ತಂತಿಗ್ ತಗ್ಲಾಕೋತಾನ ಏನೋ ಅಂತ. ನೀನೇನೋ ಬೇಕು ಅಂತ ಇದೆ ಅಂತ ನನಗೆ ಗೊತ್ತು. ಆದ್ರೆ
ನನಗೇನು ಕೇಳಿಸ್ತಾ ಇಲ್ವೇ? ಸೂಪರ್ ಆಗಿ ಕಾಣಿಸ್ತಾವನಲ್ಲ. ಆಮೇಲೆ ರಾತ್ರಿ ಬರೋದು ಹೊಡಿದ್ಲಿ ಇದ್ಲಿ. ತಾಮು ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು ಪ್ಲೀಸ್. ಸರಿ ಬಿಡು, ಅದು ಆಯ್ತು ಬಿಡು. ಅಷ್ಟೇ, ಬೆಚ್ಚಗೈತೆ ಅಂತ ನೋಡಿ ಫ್ರೆಂಡ್ಸ್. ಇವಾಗ ಬೈತೈತೆ, ಏನೋ ಮಾಡ್ತೀಯ ಅವನ್ಗೆ ಅಂತ. ಅವನು ಆಮೇಲೆ ಅವ್ರ ಅಷ್ಟಕ್ಕೆ ಬರ್ತಾರೆ, ಹೊರಗಿಡಿದ ಹೊಡೆದಾಕ್ಬಿಡ್ತಾರೆ. ಆಮೇಲೆ ವಾ ಸಾಕು, ಬೆಳಗ್ಗೆ ಗಂಟೆ ಇರಲ್ಲ, ನಾವು ಹೋಗ್ತಾನ ಅವನು. ಹೋಯ್ತಾನೆ, ಸತ್ಯ ಕಾಯ್ತಿರೋದು. ತಾಮು ಎಲ್ಲೂ ಹೋಗ್ಬೇಡ, ತಂತೆಗೆ ಶರ್ಟ್ ಸಿಕ್ಕಾಕೋತೈತೆ, ಅಲ್ಲೇ ಲಾಕ್ ಆಗ್ಬಿಡ್ತೀಯ. ಆಮೇಲೆ ಕಾನೂನು ಪ್ರಕಾರ ನನ್ನ ಮಕ್ಕಳಿಗೆ ಶಿಕ್ಷೆಗಳು ಕೊಡಬೇಕು, ನನ್ನ ಜೀವಕ್ಕೆ ತೊಂದರೆ ಆದ್ರೆ. ಓಕೆ, ಒಂದ್ ಸ್ವಲ್ಪ ನೋಡ್ಬಿಟ್ಟು ಬಿಚ್ತೀನಿ, ಆಮೇಲೆ ಮಲಗಿರ್ತಾನೆ ಚಳಿಗೆ. ಓಕೆ ಟಾಮ್, ಯಾಕೆ ಆಮೇಲೆ ತೆಗಿತೀನಿ. ಲಾಕ್ ಮಾಡ್ತಾರ ಅದನ್ನ. ಚಳಿ ಅಪ್ಪೆ ಅವನ್ಗೆ. ಆಯ್ತು, ಚಳಿ ಬಾ, ಚಳಿ ಮಾಡ್ತಾರೆ, ಅವ್ನು ಮಾಡೋಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ಮುಳ್ಕಂಬಿಗೆ ಸಿಕ್ಕಾಕೋತಾನಂತೆ, ಅವಾಗ ಅವ್ರು ಹೊಡಿತಾರಂತೆ. ಆದ್ರೆ ಅವ್ರ ಕೋಳಿನೆಲ್ಲ ಕಚ್ತಾನಲ್ಲ, ಅದಕ್ಕೆ ಹೊಡೆದಾಕ್ಬಿಡ್ತಾರ ಸಿಕ್ಕಿದ್ರೆ. ಕಾಯ್ತವ್ರ ಅವರು. ಪ್ಲೀಸ್ ಅಪ್ಪಿ ಇರ್ಲಿ, ಚೆನ್ನಾಗೈತೆ ಅವನ್ಗೆ ಚಳಿ. ಅದು ಇರಾದ್ಕೊಂಡು ಹೋಗು, ಆ ಕಡೆ ಕೂತಿದ್ದೀನಿ ನಾಯಿ ಕರ್ಬಿಟ್ಟು ಮರಿಗಳ ಜೊತೆ. ನೈಟಲ್ಲಿ ಬಾ ಹೋಗ್ಲಿ, ಬಿಚ್ಬಿಡು. ನಾನು ಬಿಚ್ಚಲ್ಲ. ಕತ್ಲೆ ಫೋನ್ ಹಿಡ್ಕೊಂಡು ಒಂದ್ ಕೈಲಿ ಹೆಂಗ್ ಬಿಚ್ಚಲಿ ಅವನ್ಗೆ. ಬ್ಯಾಟ್ರಿ ಅದೇ ಇದೇ ಐತಲ್ಲ ಬ್ಯಾಟ್ರಿ. ನೋಡಿ, ಬಾ. ನೋಡಿ ಫ್ರೆಂಡ್ಸ್, ಶಿವ ಎದುರಿಸ್ತೈತೆ ನನ್ಗೆ. ಸಿಕ್ಕಾಕೋಬಿಡ್ತೀಯ, ಅಲ್ಲಿ ಹೊಡೆದಾಕ್ಬಿಡ್ತಾರೆ ಮುಳ್ಕಂಬಿ ಒಳಗೆ. ಈಗ ಆದಿಮಾನ ಒಂಥರ ಇರೋದೇ ಬೆಸ್ಟ್. ಫ್ರೆಂಡ್ಸ್, ನಾನಿವತ್ತು ಪರೋಟ ಮಾಡ್ತಾ ಇದ್ದೀನಿ. ಪರೋಟ ಅಂದ್ರೆ ತುಂಬಾ ಕಷ್ಟ ಆಗಲ್ಲ ಫ್ರೆಂಡ್ಸ್, ಅದು ಲೇಯರ್ ಬರಲ್ಲ ಕೆಲವೊಂದ್ಸಲ. ಅದಕ್ಕೆ ನಂದು ಟಿಪ್ ಫಾಲೋ ಮಾಡ್ತಾ ಇದೀನಿ, ಒಂದ್ ವಿಡಿಯೋ ನೋಡ್ಬಿಟ್ಟು. ಆ ಟಿಪ್ ಫಾಲೋ ಮಾಡ್ಬೇಕಂದ್ರೆ ಮೊದಲು ಹಿಟ್ಟನ್ನ ಕಲ್ಸ್ಕೋಬೇಕು, ಸೋಪ್ ಪುಡಿನ ಸೈಡ್ ಹಾಕ್ಬೇಕು. ಮೊನ್ನೆ ಪನ್ನೀರ್ ತಂದ್ಬಿಟ್ಟು ನಾನು ಗೊತ್ತಿಲ್ದಿರ ಮೇಲ್ಗಡೆ ಇಟ್ಬಿಟ್ಟಿದ್ದೆ ಫ್ರೆಂಡ್ಸ್. ಆಮೇಲೆ ಒಬ್ರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು, ಫ್ರೀಸರ್ ಅಲ್ಲಿ ಇರ್ಬೇಡಿ, ಫ್ರಿಜ್ ಅಲ್ಲಿ ಇಡಿ ಅಂತ. ಆಮೇಲೆ ಗೊತ್ತಾಯ್ತು. ಈಗ ಮೆತ್ತಗೈತೆ, ಸರಿ ಹೋಯ್ತು. ಇಲ್ಲೇ ಹೊರಗಡೆ ಇಟ್ಟಿದ್ದಕ್ಕೆ ಸರಿ ಹೋಯ್ತು. ಬ್ರಷಸ್ ಅಪ್ಪಿ ಈಗ್ಲೇ ಹೇಳ್ತಾ ಇದ್ರಿ, ಪಿಂಕ್ ನಂದು, ಪಿಂಕ್ ನಂದು, ಪಿಂಕ್ ನಂದು. ನನ್ನ ಫೇವ್ರೆಟ್ ಕಲರ್ ಅಲ್ಲೇ ನಾನು ಬ್ರಷ್ ಮಾಡೋದು. ಯಾಕೆ ಹಿಂಗ್ ಪದೇ ಪದೇ ಹೇಳ್ತೀನಿ ಅಂದ್ರೆ ಫ್ರೆಂಡ್ಸ್, ನಾನು ಮಾಡ್ಬೇಡ ಅನ್ನೋ ಕೆಲಸನೇ ಶಿವನ್ ಮಾಡೋದು. ಗುರ್ತಗ ದಾರ್ಕ್ ಕಟ್ಬೇಕು. ಅದೇನಂದ್ರೆ ಫ್ರೆಂಡ್ಸ್, ನಾನು ಏನ್ ಮಾಡ್ಬೇಡ ಅಂತೀನೋ ಅದನ್ನೇ ಶಿವ ಮಾಡೋದು. ನಾನ್ ಮದ್ವೆ ಆಗ್ಬೇಕಾದ್ರೂ ಹೇಳ್ದೆ, ಬೇಡ ಮದ್ವೆ ಅಂತ ಹೇಳ್ದೆ, ಕೇಳಿಲ್ಲ. ಈಗ ದೂರ ಬಾಗ್ಲಾಗೈತೆ ಜೀವನ. ಬೇಡ ಇದು ಮಾಡಬಾರ್ದು, ಏನ್ ದೊಡ್ಡವ್ರು ಹೇಳ್ತಾರ ಅಂತ ಕೇಳ್ಬೇಕು. ಮೈದಾ ತಗೋತಾ ಇದೀನಿ. ಎಷ್ಟು ಪರೋಟ ತಿಂತೀಯಪ್ಪಿ ಈಗಲೇ ಲೆಕ್ಕ ಆಡ್ಬಿಡು, ನಾನು ಅಳತೆ ಕರೆಕ್ಟ್ ಆಗಿ ಮಾಡ್ತೀನಿ, ಹೆಚ್ಚು ಕಡಿಮೆ ಆಗ್ಬಾರ್ದು. ಇದು ಫ್ರೆಂಡ್ಸ್ ಸ್ವಲ್ಪನೇ ಐತೆ ಗೋಧಿ, ಇದು ಮೈದಾ ಸ್ವಲ್ಪನೇ ಐತೆ, ಅದಕ್ಕೆ ಸ್ವಲ್ಪ ಗೋಧಿನೂ ಹಾಕೋಬಿಡ್ತೀನಿ. ಚೆನ್ನಾಗಿ ಬರ್ತೈತಲ್ಲ. ಬಂದಿಲ್ಲ ಅಂದ್ರೆ ನಾನು ಪರೋಟನೇ ಮಾಡ್ತೀನಪ್ಪಿ, ನನ್ ಟ್ಯಾಲೆಂಟ್ ಇಷ್ಟೇ. ನಾನು ಯಾಕೆ ಪರೋಟ ಕಲ್ತೀನಿ ಅಂತ ಈಗ ಗೊತ್ತಾಯ್ತು. ಮಾಡಬೇಡ, ಈಗ ಬರಲ್ಲ ಬರಲ್ಲ ಬರಲ್ಲ. ಪರೋಟ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬರೀ ಇದರಲ್ಲೇ ಮಾಡ್ತೀನಿ, ಮೈದಾದಲ್ಲೇ. ಪರೋಟ ಅಂದ್ರೆ ಬರೀ ಮೈದಾನೆ ಅಲ್ಲ, ಗೋಧಿ ಬೇಡ. ಈಗ ತರ ಮೈಂಡ್ ಅಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡೆ, ಯಾಕಂದ್ರೆ ಸ್ವಲ್ಪ ಐತೆ ಇದ್ರಲ್ಲಿ. ಶಿವಾಗ ಮಾತ್ರ ಸಾಕಾಗ್ತೈತೆ, ಪರವಾಗಿಲ್ಲ ಶಿವ ತಿಂದ್ರು ಸಾಕು. ನಮ್ಮ ಅಕ್ಕ ಅವ್ರ ಮನೆಗೆ ಹೋದಾಗ ಅಲ್ಲಿ ಪರೋಟ ತಿಂದೆ, ಅವಾಗಿಂದ ಶಿವಾಗೂ ಮಾಡ್ಕೊಡ್ಬೇಕು ಅದೇ ತಲೆಯಲ್ಲಿ. ಶಿವ ತಿನ್ಲಿ, ಆಮೇಲೆ ನಾನು ಇನ್ನೊಂದಿನ ಯಾವಾಗ ತಿಂತೀನಿ ತಂದಾಗ. ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಬಿಸಿ ಮಾಡಿ ಹಾಕೊಂಡ್ರೆ ಚೆನ್ನಾಗಿ ಬರ್ತೈತಂತೆ. ಬಟ್ ಇವಾಗ ಐ ಕಾಂಟ್ ವೇಕ್ ಅಪ್ ಅಂಡ್ ಐ ಕಾಂಟ್ ಗೋಯಿಂಗ್ ಕಿಚನ್. ಯಾಕೆ ನಾನು ಚಪಾತಿ ಪೂರಿ ಮಾಡಲ್ಲ ಅಂದ್ರೆ ಇದೇ ಗತಿ ಫ್ರೆಂಡ್ಸ್. ಇಲ್ಲಿ ಮಾಡ್ಕೋಬೇಕು, ಅಲ್ಲಿ ಹೋಗಿ ಬೇಯಿಸ್ಬೇಕು, ಅದಕ್ಕೆ ಬೇಜಾರ್ಗೆ ರೊಟ್ಟಿ ಮಾಡ್ಕೋತೀನಿ. ಆಗಾಗ ಇತ್ತೀಚೆಗೆ ರೊಟ್ಟಿ ಎಲ್ಲ ಕಮ್ಮಿ ಮಾಡ್ಬಿಟ್ಟಿದ್ದೀನಿ. ಅಡ್ಗೆ ಮನೆ ಮೂಲೆಗೆ ಹೋಗ್ಬಿಡ್ತಲ್ಲ, ಅವಾಗಿಂದ ಕಾಯಿಸಿದ ಎಣ್ಣೆ ಯಾಕೆ ಹಾಕೋಬೇಕು, ಹಿಂಗೆ ಹಾಕೊಂಡು ನೋಡೋಣ ಅಂತ. ಹದವಾಗಿ ಕಲಸಿಕೊಳ್ಳಬೇಕು. ನಿಂಬೆಹಣ್ಣು, ಗಜ್ಜು ನಿಂಬೆಹಣ್ಣು ಕಟ್ ಮಾಡೋಣ ಅಂತ ನೋಡಿದೆ ಫ್ರೆಂಡ್ಸ್. ಆಮೇಲೆ ಒಬ್ಬರು ಸಬ್ಸ್ಕ್ರೈಬರ್ ಒತ್ತು ಮುಳುಗಿದ್ಮೇಲೆ ನಿಂಬೆಹಣ್ಣು ಉಪ್ಪಿನಕಾಯಿ ಹಾಕ್ಬಾರ್ದು ಅದು ಅಂತ ಹೇಳಿದ್ರಲ್ಲ, ಅದಕ್ಕೆ ಹಂಗೆ ಇಟ್ಬಿಟ್ಟೆ. ಪರವಾಗಿಲ್ಲ, ಚೆನ್ನಾಗಿ ಡ್ರೈ ಆಗ್ಲಿ, ನಾಳೆ ಹಾಕ್ತೀನಿ. ಪರೋಟ ಲೇಯರ್ ಬರ್ತಿಲ್ವೇ? ನಮ್ ವಿಡಿಯೋ ನೋಡಿ, ನಾನೊಂದು ಟಿಪ್ ಫಾಲೋ ಮಾಡ್ತೀನಿ. ಈಗ ಯಾಕೆ ಅಷ್ಟೆಲ್ಲ ರಿಸ್ಕ್ ತಗೋಬೇಕು? ಲೇಯರ್ ಬರ್ತಾ ಇಲ್ಲ ಅಂತ ನಂತರ ಯಾಕೆ ಡಿಪ್ರೆಷನ್ಗೆ ಹೋಗ್ಬೇಕು? ಲೇಯರ್ ಆಗಿ ನಾವು ಬರ್ಸೋಣ.
ಅಂದ್ರೆ ಡೈಲಿ ಮಾಡ್ತಾ ಇದ್ರೆ, ಡೈಲಿ ಅಲ್ಲ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲ 2 ಸಲ ಆದ್ರೂ ಚಪಾತಿ ಪರೋಟ ಎಲ್ಲ ಮಾಡ್ತಾ ಇದ್ರೆ ನಮ್ಗೆ ಅಭ್ಯಾಸ ಆಗ್ಬಿಡ್ತೈತೆ ಫ್ರೆಂಡ್ಸ್. ಒಂದ್ ಐಡಿಯಾ ಬರ್ತಿದೆ, ಓ ಹಿಂಗ್ ಮಾಡಿದ್ರೆ ಲೇಯರ್ ಬರ್ತೈತೆ ಅಂತ. ನಾನು ಯಾವಾಗ್ಲೂ 6 ತಿಂಗಳಿಗೋ ವರ್ಷಕ್ಕೆ ಒಂದ್ಸಲ ಮಾಡಿದ್ರೆ ನಂಗೆ ಎಲ್ಲಿ ಬರ್ತೈತೆ. ಇನ್ನು ಒಂದ್ಸಲನು ಟ್ರೈ ಮಾಡ್ಲಿಲ್ಲ ನಾನು ಪರೋಟ ಹೇಳ್ಬೇಕು ಅಂದ್ರೆ, ಸುಮ್ನೆ ಮೈಂಡ್ ಅಲ್ಲೇ ಗೋಧಿ ಹಿಟ್ಟಲ್ಲಿ ಒಂದ್ಸಲ ಟ್ರೈ ಮಾಡಿದೆ, ಅದು ವಿಚಿತ್ರವಾಗಿ ಬಂದ್ಬಿಡ್ತು. ಅದು ಪರೋಟ ಅಲ್ಲ, ಪರೋಟ ಜೊತೆಗೆ ಒಮ್ಮನ ಅದು. ಓಕೆ ಫ್ರೆಂಡ್ಸ್, ಈಗ ಪನ್ನೀರ್ ಬಟರ್ ಮಸಾಲಾ ರೆಡಿ ಮಾಡ್ಕೊಳ್ತೀನಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು. ದೇವ್ರೆ ಚೆನ್ನಾಗಿ ಪಕ್ಕ ಬಂದೇ ಬರ್ತೈತೆ. ದೇವ್ರ ನನ್ನ ಕೈಯಲ್ಲಿ ಅಡಿಗೆ ರೇಖೆನ ಸ್ಟ್ರಾಂಗ್ ಆಗಿ ಬರ್ದವ್ರೆ. ತಿಂದವ್ರಿಗೆ ಏನು ಹೆಚ್ಚು ಕಡಿಮೆ ಆಗಲ್ಲ. ಉದಾಹರಣೆಗೆ ಶಿವಕುಮಾರ್ 7 ವರ್ಷದಿಂದ ಮಾಡಾಕ್ತಿದೆ ನೋಡಿ, ಸ್ಟ್ರಾಂಗ್ ಆಗೈತೆ. ಒಂಚೂರು ಅಲ್ಲಾಡ್ಲಿಲ್ಲ, ಒಂದಿನ ಕೆಮ್ಮಿಲ್ಲ, ಸೀನಿಲ್ಲ. ಅಷ್ಟು ಸ್ಟ್ರಾಂಗ್ ನನ್ನ ಅಡಿಗೆಗಳಂದ್ರೆ. ಇದಂತೂ ನನ್ನ ಡ್ರೀಮ್ ರೆಸಿಪಿ. ಯಾವಾಗ ಮಾಡ್ತೀನೋ ಅಂತ ಕಾಯ್ತಾ ಇದೆ. ಮೊದಲೇ ಸಲ ಪನ್ನೀರ್ ಕಟ್ ಮಾಡ್ತಾ ಇರೋದು, ಸಿಕ್ಕಾಪಟ್ಟೆ ಖುಷಿ. ಇದು ತುಂಬ ಮೆಮೊರಿಬಲ್ ಡೇ ಫ್ರೆಂಡ್ಸ್. ನನಗೆ ಮಾಡಿ ತಿನ್ನೋದು ಎಲ್ಲ ಐಟಮ್ಸು ಮೆಮೊರಿಬಲ್ಲು. ಅದನ್ನು ಕಟ್ ಮಾಡ್ಬೇಕಾದ್ರೆ ಫೀಲ್ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ನನಗೆ. ಅದ್ರ ಜೊತೆಗೆ ತರಕಾರಿಸು ಕಟ್ ಮಾಡ್ಕೊಂಡಿದ್ದೆ. ಈರುಳ್ಳಿ, ಟೊಮೊಟೊ, ಒಂದೇ ಒಂದು ಏಲಕ್ಕಿ, ಒಂದು ಲವಂಗ, ಸ್ವಲ್ಪ ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಗೋಡಂಬಿ ತಗೋಬೇಕು. ಗೋಡಂಬಿ ಇಲ್ಲ ಅಂದ್ಬಿಟ್ಟು ಊರ್ಗಡ್ಲೆ ತಗೊಂಡಿದ್ದೆ. ನಾವೆಲ್ಲ ಅಷ್ಟೇ ಫ್ರೆಂಡ್ಸ್, ಊರ್ಗಡ್ಲೆ ಇದ್ರೆ ಊರ್ಗಡ್ಲೆ, ಗೋಡಂಬಿ ಇದ್ರೆ ಗೋಡಂಬಿ, ಅದೆರಡು ಇಲ್ಲಾಂದ್ರೆ ಹಂಗೆ ಮಾಡೋದು. ಮತ್ತು ಗಸಗಸೆನೂ ಹಾಕಿ ಮಾಡ್ತಾರೆ. ಅಂದರೆ ಮಸಾಲೆ ಸಾಂಬಾರು ಮಾಡೋದು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಹೆಂಗೆ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ, ನಾನು ಇರೋ ಐಟಮ್ಸಲ್ಲಿ ಮಾಡ್ತಾ ಇದ್ದೀನಿ. ಬೆಣ್ಣೆನೂ ಅಷ್ಟರಲ್ಲಿ ಶಿವ ತಂದಿತ್ತು, ಹಂಗೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡೆ. ಮೊದಲು ಮಸಾಲೆನೆಲ್ಲ ಹುರ್ಕೊಬಿಡೋಣ ಅಂದ್ಬಿಟ್ಟು ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದೇ ಮಸಾಲಾಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಒಂದೊಂದೇನೆ. ಇದರಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಆಗಿದ್ರೆ ಹೇಳಿ ಫ್ರೆಂಡ್ಸ್, ನೆಕ್ಸ್ಟ್ ಟೈಮಿಂದ ಮಿಸ್ ಮಾಡಿದೆ ಅದನ್ನು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಮಸಾಲಾಸ್ ಎಲ್ಲ ಕಡಿಮೆ ಆಗ್ತಾ ಇದ್ದೀನಿ. ಪನ್ನೀರ್ ಫ್ಲೇವರ್ ಕಮ್ಮಿ ಆಗ್ಬಿಡ್ತೈತಾ ಮಸಾಲಾಸ್ ಎಲ್ಲ ಜಾಸ್ತಿ ಆದರೆ ಅಂತ ನನಗೊಂದು ಮೈಂಡ್ ಬಂತು. 1-2-3 ಸಲ ಮಾಡಿಬಿಟ್ರೆ ಗೊತ್ತಾಗ್ಬಿಡ್ತೈತೆ ಇದು ಹೆಂಗೆ ಮಾಡಬೇಕು ಅಂತ. ಮೊದಲನೇ ಸಲ ಅಲ್ಲ, ಹಂಗಾಗಿ ಮನೇಲಿರೋ ಐಟಮ್ಸಲ್ಲೇ ಮಾಡ್ತಾಯಿದ್ದೀನಿ. ನನಗೆ ಗೊತ್ತು ಇದಕ್ಕೆ ತುಂಬ ಐಟಮ್ಸ್ ಬೇಕು ಅಂತ. ಗೋಡಂಬಿ ಆಗಲಿ, ಕಸೂರಿ ಮೆಥಿ ಆಗಲಿ ಅದೇನೂ ಇಲ್ಲ ನನ್ನ ಹತ್ರ. ಇರೋದ್ರಲ್ಲಿ ಮಾಡಿ ನೋಡ್ತೀನಿ, ನೋಡೋಣ ಹೆಂಗೆ ಬರುತ್ತೋ ಅಂತ ಒಂದು ಐಡಿಯಾದ ಮೇಲೆ ಮಾಡ್ತಿದ್ದೆ. ಇದೆಲ್ಲ ಫ್ರೈ ಮಾಡ್ಕೊಂಡು ಸೈಡ್ಗೆ ತಗೊಳ್ತಾ ಇದ್ದೀನಿ. ಟೊಮೊಟೊನ ನಾನು ಫ್ರೈ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಈ ಥರ ಮಾಡ್ಬೇಕಾದ್ರೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಅಂದರೆ ಒಂದು ವಿಡಿಯೋ ನೋಡಿದೆ ಹಂಗೆ ಮಾಡೋಣ ಅಂದ್ಬಿಟ್ಟು 1 ಸ್ಪೂನ್ ಬೆಣ್ಣೆ ಹಾಕ್ಕೊಂಡು ಮೊದಲು ಪನ್ನೀರ್ನ ಹುರ್ಕೊಳ್ತಾ ಇದ್ದೀನಿ. ಅಂದರೆ ಬಟರ್ ಪನ್ನೀರ್ ಮಸಾಲ ಅಲ್ಲ, ಬಟರ್ ಫ್ಲೇವರ್ ಇರಲಿ ಅಂದ್ಬಿಟ್ಟು ಮೊದಲು ಪನ್ನೀರ್ ಹುರ್ಕೊಳ್ತಾ ಇರೋದು. ಕೆಲವೊಂದು ವೀಡಿಯೋಸಲ್ಲಿ ಪನ್ನೀರ್ನ ಹುರ್ಕೊಂಡಿಲ್ಲ, ಡೈರೆಕ್ಟಾಗಿ ಕಟ್ ಮಾಡಿ ಹಂಗೆ ಹಾಕ್ಕೊಂಡ್ರು. ಆದರೆ ನನಗೆ ಅದೊಂದು ಸ್ವಲ್ಪ ಕನ್ಫ್ಯೂಷನ್ ಐತೆ. ಹಂಗೇನೋ ಹಾಕ್ಕೋಬೋದಾ, ಈ ಥರ ಹುರಿದು ಹಾಕ್ಕೋಬೋದಾ ಅಂತ. ಈ ಥರ ಹುರಿದು ಹಾಕ್ಕೊಂಡ್ರೆ ಜಾಸ್ತಿ ಟೇಸ್ಟ್ ಬರ್ಬೋದಾ ನೋಡೋಣ ಅಂದ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡು ಅದನ್ನು ಸೈಡಿಗೆ ತಗೊಂಡು ಅದೇ ಬಾಣಲಿಗೆನೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ಪಲಾವ್ ಎಲೆ ಇತ್ತು ಅದನ್ನು ಹಾಕ್ಕೊಂಡು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಟೊಮೊಟೊನೂ ಸಹ ಆಗಲೇ ಬಾಡಿಸ್ಕೊಂಡು ರುಬ್ಕೋಬೋದಾಗಿತ್ತು. ಅದಾದ ತಿನ್ನಗೆ ಸಿಗಿದ್ರೆ ಚೆನ್ನಾಗಿರ್ತೈತೆ ಅಂದ್ಕೊಂಡೆ, ಬಟ್ ಟೊಮೊಟೊ ಜಾಸ್ತಿ ಹಾಕ್ಕೋಬಾರ್ದಾಗಿತ್ತು ಅಂತ ಆಮೇಲೆ ಅನ್ನಿಸ್ತು. ಸ್ವಲ್ಪ ಹುಳಿ ಬಂತು, ಪನ್ನೀರ್ ಹುಳಿ ಬಂತ, ಟೊಮೊಟೊ ಹುಳಿ ಬಂತ, ಇನ್ನೂ ಕನ್ಫ್ಯೂಷನಲ್ಲಿ ಐತೆ ನನಗೆ. ಆಮೇಲೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕ್ಕೊಂಡು ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ಈ ಮಸಾಲಾಸ್ ಎಲ್ಲ ಹಾಕಿ ಹುರ್ಕೊಳ್ತಾ ಇರೋದು. ಆಲ್ರೆಡಿ ಆಗಲೇ ಮಸಾಲ ಹುರ್ಕೊಂಡಿರೋದ್ರಿಂದ ಒಂದು 2-3 ನಿಮಿಷ ಈ ಥರ ಫ್ರೈ ಮಾಡ್ಕೊಂಡೆ ಅಷ್ಟೇ. ಮತ್ತು ಇದನ್ನು ಆದಷ್ಟು ತೆಳ್ಳಗೆ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ, ಒಂದು ಸ್ವಲ್ಪ ಗಟ್ಟಿಯಾಗೇ ಇರಬೇಕಲ್ಲ. ಆ ಹಿಡಿದ್ಮೇಲೆ ಮೇಲೆ ಎಣ್ಣೆ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಆಗ ಅದ ಸರಿ ಹೋಯ್ತು ಅಂತ ಅಂದ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡೆ. ಒಂದು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಳೋಣ ಅಂತ. ಅದು ಮತ್ತು ಅದು ಕುದಿಬೇಕಾದ್ರೂ ಗಟ್ಟಿ ಆಗ್ತೈತಲ್ಲ, ಅವಾಗ ಸರಿ ಹೋಗ್ಬೋದು ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಪನ್ನೀರ್ಗೆ ಹುರ್ಕೋಬೇಕಾದ್ರೆ ಉಪ್ಪು ಹಾಕ್ಬೇಕಾಗಿತ್ತಾ ಅಂತ ಅದೊಂದು ಡೌಟ್ ಉಳ್ಕೊಬಿಡ್ತು ನನ್ನ ತಲೆಯಲ್ಲಿ. ಆಮೇಲೆ ಇದ್ರ ಜೊತೆಲ್ಲ ಹಾಕಿದ್ದೀವಲ್ಲ, ಇದರಲ್ಲೇ ಇರೋ ಉಪ್ಪು ಅದಕ್ಕೂ ಸರಿ ಹೋಗ್ಬೋದು ಅಂದ್ಕೊಂಡು ಆಮೇಲೆ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಪನ್ನೀರ್ ಹಾಕ್ಕೊಂಡೆ. ಪನ್ನೀರು ಬಿಸಿ ಹುರಿದು ಹಂಗೆ ಬಟ್ಲಲ್ಲಿ ಹಾಕ್ಕೊಂಡಿದ್ದೆಲ್ಲ ಸ್ವಲ್ಪ ಒಂದಕ್ಕೊಂದು ಅಂಟ್ಕೊಬಿಟ್ಟಿತ್ತು, ಅದಕ್ಕೆ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಏನೋ ಈ ಅಡುಗೆಗಳೆಲ್ಲ ಹೊಸ್ದಾಗೈತೆ. ನನಗೇನು ಇದೆಲ್ಲ ತಿನ್ನಬೇಕು ಅಂತ ಆಸೆ ಇಲ್ಲ ಫ್ರೆಂಡ್ಸ್, ಎಲ್ಲ ಕಲಿಬೇಕು. ಉಪ್ಸಾರಿಂದ ಪಿಜ್ಜಾವರೆಗೂ ಎಲ್ಲ ಕಲಿಬೇಕು ಅಂತ ನನ್ನ ಟಾರ್ಗೆಟ್ ಅಷ್ಟೇ. ಚೆನ್ನಾಗಿ 2 ನಿಮಿಷ ಕುದಿದ್ಮೇಲೆ ಸ್ವಲ್ಪ ಬೆಣ್ಣೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಇಷ್ಟೇ ನಮ್ಮ ರೆಸಿಪಿ ರೆಡಿ ಆಯಿತು. ಅದನ್ನು ಸೈಡ್ಗೆ ಇಟ್ಕೊಂಡು ಆಗಲೇ ಪರೋಟ ಕಲಿಸ್ಕೊಂಡಿದ್ದಲ್ಲ, ಪರೋಟನ ಒಂದು ಗತಿ ಮಾಡೋಣ ಅಂದ್ಬಿಟ್ಟು ಇನ್ನೊಂದು ಟ್ರಿಪ್ ಚೆನ್ನಾಗಿ ಕಲಿಸ್ಕೊಂಡು ತೀಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ. ಅದು ಹೆಂಗೆಂಗೋ ಆಗೋಯ್ತು. ನಾನು ಏನೋ ಮಾಡೋಕ್ಕೋದ್ರೆ ಏನೋ ಆಯ್ತು, ಇದು ಪರೋಟ ಇನ್ನೊಂದ್ಸಲ ಮಾಡಬಾರ್ದು ಅನ್ನೋಷ್ಟು ಬಂದ್ಬಿಡ್ತು. ನನಗೆ ಅನ್ನಿಸ್ತೈತೆ ಹಿಟ್ಟು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗಿತ್ತು ಅಂತ. ನಾನು ಮೈದಾ ಚಪಾತಿ ಆಗಲಿ ಪೂರಿ ಆಗಲಿ ಜಾಸ್ತಿ ಮಾಡೋದೇ ಇಲ್ಲ, ವಾರಕ್ಕೆ 6 ತಿಂಗಳಿಗೋ ವರ್ಷಕ್ಕೋ ಒಂದ್ಸಲ. ಯಾಕಂದರೆ ಅದಷ್ಟು ಒಳ್ಳೇದಲ್ಲ ಆರೋಗ್ಯಕ್ಕೂ. ಅದಕ್ಕೆ ಮತ್ತು ಇತ್ತಿಡ್ಬೇಕಾದ್ರೆ ಮತ್ತೆ ಹಿಂದಿಂದಕ್ಕೆ ಬರ್ತೈತೆ. ನನಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು. ನನ್ನ ಗಂಡನೇ ನಾನು ಹೇಳಿದ ಮಾತು ಕೇಳ್ತಾನೆ, ಈ ಪರೋಟ ಕೇಳಲ್ವಲ್ಲ, ಈ ಚಪಾತಿ ಹಿಟ್ಟು ಕೇಳಲ್ವಲ್ಲ ಅಂತೆಲ್ಲ ಬಂತು ಮೈಂಡ್ಗೆ. ಚೆನ್ನಾಗಿ ತಿಳ್ಕೊಂಡು ಇದನ್ನು ಈ ಥರ ಉದ್ದುದಾಗಿ ಕಟ್ ಮಾಡಿಕೊಂಡೆ. ಅದು ಒಂದು ವಿಡಿಯೋದಲ್ಲಿ ನೋಡಿದೆ, ಹಿಂಗೆ ಕಟ್ ಮಾಡ್ಬಿಟ್ಟು ಮಾಡಿದ್ರು ಪರೋಟನ ಲೇಯರ್ಗೆ ಬರೋಕ್ಕೆ. ಅದು ಹೆಂಗೆಂಗೋ ಬಂತು. ಈ ಥರ ಎಲ್ಲ ಜೋಡಿಸ್ಕೊಂಡು ಸುತ್ತಬಿಟ್ಟು ಹತ್ತಿಡ್ಬಿಡೋದಂತೆ ಮತ್ತೆ ಒಂದು ಸಲ. ಅವ್ರು ಹೆಂಗೆ ಮಾಡಿದ್ರು ಅಂದರೆ ಸಖತ್ತಾಗಿ ಬಂದಿತ್ತು, ಸೇಮ್ ಹಂಗೆ ಲೇಯರಾಗಿ. ನನ್ನ ಲೈಫಲ್ಲೇ ನೋಡಿರೋ
ಇರಲ್ಲ ಆ ಥರ ಪರೋಟ ಬಂದಿತ್ತು. ಇದೇನೋ ಎಲ್ಲ ಒಂದಕ್ಕೊಂದು ಅಂಟ್ಕೋತೈತೆ. ಅದೇನು ಪ್ಲಾಸ್ಟಿಕ್ ಮಾಡಿದ್ರು ಅವರು ಏನೋ ಗೊತ್ತಿಲ್ಲ, ಒಂದಕ್ಕೊಂದು ಅಂಟ್ಕೊಂಡೇ ಇಲ್ಲ, ಹಂಗೆ ಇತ್ತು ಲೇಯರ್ ತಿರ್ತಾ ಇದ್ರು. ಇದು ಯಾಕೆ ಹಿಂಗೆ ಬಂತು ಅಂತ ನನಗೆ ಯಕ್ಷ ಪ್ರಶ್ನೆ ತಲೆಯಲ್ಲೇ ಉಳ್ಕೊಬಿಟ್ಟೈತೆ. ಯಾಕೋ ಇದು ಆಗೋ ಕೆಲಸ ಅಲ್ಲ ಅಂತ ನನ್ನ ಮೈಂಡಿಗೆ ಆಗಲೇ ಬಂದ್ಬಿಡ್ತು. ಪರೋಟ ಆಸೆ ಬಿಟ್ಟುಬಿಡೋಣ ಅಂತಲೂ ಬಂತು. ಆದರೆ ಒಂದು 2-3 ಸಲ ಮಾಡಿದ್ರೆ ಕಲ್ತ್ಕೊಬಿಡ್ತೀನಿ ಅಂತಲೂ ಬಂತು. ಏನೇನೋ ಯೋಚನೆ ಬರ್ತೈತೆ ಫ್ರೆಂಡ್ಸ್. ನಾನು ಹೇಳಿದ ಮಾತು ಅಡುಗೆ ಕೇಳಲಿಲ್ಲ ಅಂದರೆ, ನಾನು ಅನ್ಕೊಂಡಂಗೆ ಬಂದಿಲ್ಲ ಅಂದರೆ ಹೆಂಗೆಂಗೋ ಬಂದ್ಬಿಡ್ತೈತೆ ಮೈಂಡ್ಗೆ ನನಗೆ. ಮತ್ತೆ ಒಂದು ಸಲ ಇನ್ನೊಂದು ಸ್ವಲ್ಪ ನಿಧಾನಕ್ಕೆ ತೆಳ್ಳಗೆ ಕಟ್ ಮಾಡ್ಕೊಂಡು ನೋಡೋಣ ಆಗಲೇ ಲೇಯರ್ ಬರ್ಬೋದಾ ಅಂತ ಇನ್ನೊಂದು ಸಲ ಟ್ರೈ ಮಾಡಿದೆ. ಅದು ಸಹ ಸೇಮು, ಸ್ವಲ್ಪ ಅಂಟ್ಕೊಳ್ತೈತೆ ಜಾಸ್ತಿ. ಲೈಟಾಗಿ ತಿಡಿದ್ರೆ ದಪ್ಪ ಬಂದ್ಬಿಡ್ತೈತೆ ಪರೋಟ. ಅದು ಬೇಯ್ದಿರ ಅಂದರೆ ಆಮೇಲೆ ಅದು ಹೊಟ್ಟೆನೋ ಹಿಡ್ಕೋತೈತೆ ಅಂತ ನನಗೆ ಯೋಚನೆ. ತೆಳ್ಳಗೆ ತಿಡಕೋದ್ರೆ ಅಂಟ್ಕೋತಿದೆ, ಲೇಯರ್ ಬರ್ತಾ ಇಲ್ಲ. ಒಂದು ದೊಡ್ಡ ತಲೆನೋವಾಯಿತು, ಪರೋಟ ತಂದು ತಲೆನೋವಾಯಿತು ಇವತ್ತು ನನ್ನ ಕತೆ. ಆದರೂ ಪರೋಟ ಅಂತ ಹೆಸರಿಟ್ಬಿಟ್ಟಿದ್ದೀನಿ, ಮಾಡೇ ಬಿಡೋಣ ನೋಡೋಣ, ಬೇಯಿಸಿದ ಮೇಲೆ ಆದರೂ ಲೇಯರ್ ಬರ್ಬೋದಾ, ಅಂಟ್ಕೊಂಡ್ರೂ ಪರವಾಗಿಲ್ಲ ಅಂತ ಏನೇನೋ ಯೋಚನೆ ಮಾಡಿಕೊಂಡೆ. ಆಮೇಲೆ ಇದು ಯಾಕೋ ಆಗೋ ಕೆಲಸ ಅಲ್ಲ, ಇಲ್ಲೇ ಕುತ್ಕೊಂಡು ನಾನು ತಿಳ್ಕೊಂಡು ಕುತ್ಕೊಂಡ್ರೆ ಹಿಂಗೆ ಕುತ್ಕೋಬೇಕಾಗ್ತೈತೆ ಅಂದ್ಬಿಟ್ಟು ಒಲೆ ಹತ್ರ ಅಲ್ಲೇ ನಿಧಾನಕ್ಕೆ ಎಲ್ಲಾದರೂ ಜಾಗ ಮಾಡಿಕೊಂಡು ಅಲ್ಲೇ ತಿಡಿ ಅಲ್ಲೇ ಬೇಯಿಸ್ಕೊಡೋಣ, ಲೇಯರ್ ಬರ್ಬೋದು ಅಂತ ಇದೊಂದೆರಡು ತಿಳ್ಕೊಂಡು ಆಮೇಲೆ ಎತ್ಕೊಂಡು ಅಡುಗೆ ಮನೆಗೆ ಹೋದೆ. ನಾನ್ ಸ್ಟಿಕ್ ತವದಲ್ಲೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಬಿಸಿ ಮಾಡೋಕ್ಕಿಟ್ಟು ಒಂದು ಸ್ವಲ್ಪ ಬೆಚ್ಚಗಾದ್ಮೇಲೆ ಹಾಕ್ಕೊಂಡೆ. ಏನೋ ನಂಗೆ ಲೇಯರ್ ಬರ್ತೈತೆ ಅಂತ ಆಸೆ ಹೋಯ್ತು ಅಲ್ಲಿಗೇನೆ. ಅದು ಉಬ್ಬಿ ಬರ್ತೈತೆ. ನಾನು ಏನೋ ಮಾಡೋಕ್ಕೋದ್ರೆ ಏನೋ ಆಗ್ತಾಯಿತ್ತು. ಒಂಥರ ಅಡುಗೆ ನನ್ನ ಮಾತು ಕೇಳ್ತಾ ಇರಲಿಲ್ಲ ಇವತ್ತು. ಪರವಾಗಿಲ್ಲ, ಚಪಾತಿ ಅಂತಾದರೂ ಹೆಸರಿಟ್ಕೋಬೋದು ಅಂತ ಅಂದ್ಕೊಂಡೆ. ಪರೋಟ ಮಾಡುವ ರೀತಿ ಇದಲ್ಲ ಫ್ರೆಂಡ್ಸ್. ನಾನು ನೋಡಿ ಟ್ರೈ ಮಾಡೋಕ್ಕೆ ಹೋಗಬೇಡಿ. ನಾನು ಯಾವುದೋ ವಿಡಿಯೋ ನೋಡಿ ಟ್ರೈ ಮಾಡೋಕ್ಕೆ ಹೋದೆ, ಅದೆಲ್ಲ ಉಲ್ಟಾ ಬಂತು. ಅದೆಲ್ಲ ಟೆಕ್ನಿಕ್ ಇರಬೇಕು. ಮೊದಲನೇ ಸಲ ಮಾಡೋಕ್ಕೋದ್ರೆ ಅವೆಲ್ಲ ಬರಲ್ಲ, ಯಾವುದೋ ಒಂದೊಂದು ಬರ್ತಾವಷ್ಟೇ. ಆಮೇಲೆ ಇದು ಆಗೋ ಕೆಲಸ ಅಲ್ಲ ಅಂದ್ಬಿಟ್ಟು ಮಾಮೂಲಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೋದರೆ ಅದು ಪೂರಿ ಆಗ್ತೈತೆ. ವಿಚಿತ್ರ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಅಡುಗೆಗಳು ನೋಡಿ ಉಬ್ಬಿ ಬರ್ತೈತೆ. ಚಪಾತಿ ಮಾಡೋಣ ಅಂದರೆ ಪೂರಿ ಆಗ್ತೈತೆ, ಪರೋಟ ಮಾಡೋಣ ಅಂದರೆ ಚಪಾತಿ ಆಗ್ತೈತೆ. ಉಲ್ಟಾ ಪಲ್ಟಾ ಅಡುಗೆ ಆಗೋಯ್ತು ಇವತ್ತು ನಮ್ಮ ಕತೆ. ಇದ್ರ ಬದಲು ನೆಟ್ಟಿಗೆ ನಾನು ಚಪಾತಿನೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಚಪಾತಿನೇ ಮಾಡ್ಕೊಂಡಿದ್ರು ಆಗ್ತಾಯಿತ್ತು. ಅಲ್ಲೇ ತೀಡ್ಕೊಳಕ್ಕೆ ಕೂತ್ಕೊಂಡೆ. ನಮ್ಮ ಮನೇಲಿರೋ ಅಡುಗೆ ಪಾತ್ರೆಗಳೆಲ್ಲ ಡಬಲ್ ಸೌಂಡು. ನಾನು ಚಪಾತಿ ಮಾಡೋಷ್ಟರಲ್ಲಿ ತೀಡಕ್ಕೆ ಜಾಗ ಎಲ್ಲ ಬಗ್ಗೆ ಎದ್ದೊಳದ್ರೆ ಒಂದಲ್ಲ ಒಂದು ಸಾಮಾನು ತೆಗೆಸ್ಕೊಂಡು ಬೀಳ್ತಾ ಇದ್ದೆ. ಅದಕ್ಕೆ ನಾನು ಚಪಾತಿ ಪೂರಿ ಎಲ್ಲ ಈ ಮೂಲೆಗೆ ಬಂದಾಗಿಂದ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ ನನಗೆ. ಚಪಾತಿ ಪೂರಿ ಮೇಲೆ ಆಸೆನೇ ಹೋಗ್ಬಿಡ್ತು ನನಗೆ ಈ ಮೂಲೆಗೆ ಬಂದಾಗಿಂದ. ನಮ್ಮ ರೆಸಿಪಿ ಸೂಪರ್ ಡೂಪರ್ ಆಗಿ ರೆಡಿ ಆಗೈತೆ ಫ್ರೆಂಡ್ಸ್. ಟೇಸ್ಟ್ ನೋಡೋಕ್ಕೆ ಕುಮಾರ್ ಕಾಯ್ತಿದ್ದಾರೆ. ಕಾಯ್ತಾಳೆಪ್ಪ, ನೋಡಕ್ ಮಾತ್ರ ಲುಕಿಂಗ್ ಸೋ ಬ್ಯೂಟಿಫುಲ್. ಅಪ್ಪಿ ಜೆನ್ಯೂನ್ ಆಗಿ ಉತ್ತರ ಕೊಡಪ್ಪಿ. ಏನ್ ಹಂಗೆ ಅಬ್ಸರ್ವ್ ಮಾಡ್ತಾ ಇದೀಯಪ್ಪಿ? ಪರೋಟ ಚಪಾತಿ ಆಗೈತಿ ಅಂತ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್. ಪರೋಟ ಹೇಳಲೇ ಇಲ್ಲ, ನಾನು ಚಪಾತಿನೇ ಹಾಕ್ತೀನಿ ಅಂತ. ಹೆಂಗೆ ತೋರ್ಸ್ಕೊಡೋದಾಗ್ಲೇ? ಮಳ್ಳಪ್ಪ ಅವಿಸ್ ಇಟ್ಟು ಪನ್ನೀರಾ? ಮೊಟ್ಟೆ ತರ ಆಯ್ತಾ? ಅದ್ ನೋಡಕ್ ಹಂಗೆ ಕಾಣಿಸೋದು. ಟೇಸ್ಟ್ ಅವಿಸ್ ಚಿಕನ್ ತರ ಆಯ್ತಾ? ಪನ್ನೀರ್ ಚಿಕನ್ ತರ ಆಯ್ತಾ? ನಾನು ಒಂದೇ ಸಲ ತಿಂದಿದ್ದು ಫ್ರೆಂಡ್ಸ್, ಪನ್ನೀರ್ ಬಟರ್ ಮಸಾಲ. ಅದೆಲ್ಲ ಬೇರೆಯವ್ರ ಜೊತೆ ಹೋಗಿದ್ದೆ, ಅವ್ರು ಕೊಡ್ಸಿದ್ದಷ್ಟೇ. 4 ವರ್ಷದಿಂದ ಪ್ಲಾನ್ ಹಾಕಿದಪ್ಪಿ ಇದನ್ನ ಮಾಡ್ಬೇಕು ಅಂತ. ಒಂಥರ ನಮ್ಮ ಫೇವ್ರೆಟ್ ಅಡುಗೆಗಳು, ಈ ತರ ಅಡುಗೆಗಳು ಗೌರ್ಮೆಂಟ್ ಕೆಲಸ ತರ. ನಾನು ಅನ್ಕೊಳ್ಳೋದೋ ಯಾವಾಗ, ಮಾಡೋದೋ ಯಾವಾಗ. ಸೂಪರ್ ಆಯ್ತಾ? ಥ್ಯಾಂಕ್ಸ್ ಅಪ್ಪಿ. ಹಂಗೆ ಕಲ್ತ್ಕೊಂಡೆ. ಇನ್ನ ಚಪಾತೀಸ್ ಫ್ರೆಂಡ್ಸ್. ಇದು ಭೂಮಿ ಆಗೈತೆ, ಇದು ಆಸ್ಟ್ರೇಲಿಯಾ ಆಗೈತೆ, ಇದು ಉಗಾಂಡ ಆಗೈತೆ, ಇದು ಇಂಡಿಯಾ ಮ್ಯಾಪ್. ಇನ್ನೇನ್ ಬರೋದಿತ್ತು, ಜಸ್ಟ್ ಮಿಸ್ ಆಯ್ತು ಫ್ರೆಂಡ್ಸ್. ನೀವೆಲ್ರು ಅಂದ್ರೆ ಪರೋಟ ಎಕ್ಸ್ಪರ್ಟ್ಸು. ನೀವು ಮಾಡೋದು ಪರೋಟ ತರ ಮಾಡ್ತೀರಾ, ಈ ತರ ಮ್ಯಾಪ್ ತರ ಮಾಡ್ತೀರಾ ನೀವು. ಅದೇ ನನ್ನಲ್ಲಿರೋ ಹಿಡನ್ ಟ್ಯಾಲೆಂಟ್ ಫ್ರೆಂಡ್ಸ್ ಇದು. ಪರೋಟ ಮಾಡಕ್ ಹೋದ್ರೆ ಪೂರಿ ಆಗ್ತಿದೆ, ಚಪಾತಿ ಆಗ್ತಿದೆ. ಏನೋ ಮಿಸ್ಟೇಕ್ ಆಗಿದೆ ಫ್ರೆಂಡ್ಸ್. ಫಸ್ಟ್ ಟೈಮ್ ಅಲ್ಲ, ನೆಕ್ಸ್ಟ್ ಟೈಮ್ ಇಂದ ಕಲ್ತ್ಕೊಂತೀನಿ ಫ್ರೆಂಡ್ಸ್, ಡೋಂಟ್ ವರಿ. ನನ್ ಬಾಯಿಗೆ ಹೊಸಿ ಯಾಕಪ್ಪಿ, ಟೇಸ್ಟ್ ಅಲ್ಲ ನೋಡ್ತೀನಿ. ಪನ್ನೀರ್ ಸ್ವಲ್ಪ ಸೂಪರ್ ಆಯ್ತಾ ಫ್ರೆಂಡ್ಸ್? ನಾನು ಆಮೇಲೆ ತಿಂತೀನಿ. ಒಬ್ಬ ಕಡಿತಲೆನಾ?
ಇದ್ ಮಾಡ್ಸೋಣ ಸ್ಪಾ. ಹೇಳ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಸುದೀಕ್ಷಾ 2 ವರ್ಷದ ಪಾಪು ಹಾಯ್. ಹಾಯ್. ಭಾಗ್ಯಕ್ಕ ಹಾಯ್. ಹಾಯ್. ಅನಿತಾ ಸಿಸ್ಟರ್ ಹಾಯ್. ಹಾಯ್. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡೋರ್ಗೂ ಯಾರೆಲ್ಲ ವಿಡಿಯೋ ನೋಡಿದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್, ಗುಡ್ ನೈಟ್. ಬಾಯ್, ಗುಡ್ ನೈಟ್.